ಇಸ್ಪಿಟ್ ರಾಜ ಅಂದ್ಬಿಟ್ಟಿದೀನಿ. ಒಂದ್ ನಿಮಿಷ ಕಟ್ಟಿದ್ದು ಹೇಳ್ಬಿಡ್ತೀನಿ. ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ ಅಂತೇನೋ ಅಂದ್ರು. ಮೇಕಪ್ ಕಲಿಬೇಕು ಒಂದ್ ಬಾರಿ ಆಸೆ ಇತ್ತು. ನನ್ನನ್ನು ಸೇರ್ಸೋ ಪೇಮೆಂಟ್ ಸಿಗತ್ತೆ ಅಂತಂದಿದ್ರು ಪಾಪ. ಓಕೆ, ಅಪ್ಪನೋ ಅಮ್ಮನೋ ಇಲ್ಲ ನಿಮ್ಮ ಮನೇಲಿ ನಿಮ್ಮ ಅಣ್ಣನೋ ಯಾರು ಇಲ್ಲ? ಅದು ತುಂಬಾ ಚೆನ್ನಾಗಿತ್ತು ಕತೆ. ಸೊ ಹೆಚ್ಚು ಆನ್ ಸ್ಟೇಜ್ ಪ್ರಾಂಪ್ಟಿಂಗ್ ಅದು. ಆನ್ ಸ್ಟೇಜ್ ಪ್ರಾಂಪ್ಟಿಂಗ್. ಓಕೆ, ಪ್ರಥಮವಾಗಿ ನನ್ನನ್ನು ಸ್ಟೇಜ್ ಹಚ್ಚಿದ ಗುರುಗಳವರು. ಸಿ ಲೈಫ್ ಇಸ್ ದೇರ್ ಟು ಎಂಜಾಯ್. ಸೊ ಯು ಹ್ಯಾವ್ ಎವ್ರಿ ಪೀಸ್ ಆಫ್ ಇಟ್. ನಮ್ಮ ವೆನ್ಯೂ ಪಾರ್ಟ್ನರ್ಸ್ PCPA ಪ್ರೆಸ್ಟೀಜ್ ಸೆಂಟರ್ ಫಾರ್ ಪರ್ಫಾರ್ಮಿಂಗ್ ಆರ್ಟ್ಸ್. ಈ ಆಡಿಟೋರಿಯಂನಲ್ಲಿ ನಾಟಕ, ಮ್ಯೂಸಿಕ್ ಕಾನ್ಸರ್ಟ್ಸ್, ಡ್ಯಾನ್ಸ್ ಶೋಸ್, ಪ್ರೈವೇಟ್ ಈವೆಂಟ್ಸ್, ಸ್ಟ್ಯಾಂಡ್ ಅಪ್ ಕಾಮಿಡಿ ಹೀಗೆ 10 ಹಲವು ಕಾರ್ಯಕ್ರಮಗಳನ್ನ ಮಾಡಬಹುದು ಅಥವಾ ನೋಡಬಹುದು. ಇಲ್ಲಿನ ಸ್ಟೇಜ್, ಸೀಟಿಂಗ್ ಅರೇಂಜ್ಮೆಂಟ್, ಗ್ರೀನ್ ರೂಮ್ ಎಲ್ಲವೂ ಇಂಟರ್ನ್ಯಾಷನಲ್ ಕ್ಲಾಸ್ನಲ್ಲಿದೆ. ಈ ಆಡಿಟೋರಿಯಂ ಇರೋದು ಬೆಂಗಳೂರಿನ ಕೋಣನಕುಂಟೆಯಲ್ಲಿ. ಗೋ ಚೆಕ್ ಇಟ್ ಔಟ್. ಎಲ್ರಿಗೂ ನಮಸ್ಕಾರ. ಗ್ರೀನ್ ರೂಮ್ ಗುಟ್ಟುಗಳು ವಿತ್ ವಿನಯ್ ಶಾಸ್ತ್ರಿ ಹೊಸ ಸಂಚಿಕೆಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇಂದಿನ ಸಂಚಿಕೆಯ ನಮ್ಮ ಅತಿಥಿ ನನಗೆ ಗುರುಗಳಾದಂತಹ ಶ್ರೀ ಕಿರಣ್ ವಟಿ ಸರ್. ಕಿರಣ್ ವಟಿ ಸರ್, ವೆಲ್ಕಮ್. ನಮಸ್ತೆ ಎಲ್ಲ ವೀಕ್ಷಕರಿಗೂ. ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ದ ಶೋ. ಲೆಟ್ಸ್ ಮೇಕ್ ಇಟ್ ವೆರಿ ಇನ್ಫಾರ್ಮಲ್. ಓಕೆ, ಮೊದಲನೇದಾಗಿ ಇನ್ಫಾರ್ಮಲ್ ಅಂದ್ರೆ ಥಿಯೇಟರ್ ಅವ್ರ ಹತ್ರ ಹಿಂಗ್ ಕೂತ್ಕೋತೀವಿ ನಾವು ಫಸ್ಟ್. ನೈಸ್. ಮೊದಲನೇದಾಗಿ ನಿಮಗೆ ನಾಟಕ ಅಥವಾ ರಂಗಭೂಮಿ ಅಂತ ಹೇಳಿದ್ರೆ ಮೊದಲನೇದಾಗಿ ಯಾಕೆ ಶುರುವಾಗಿದ್ದು, ಯಾವಾಗ ಶುರುವಾಗಿದ್ದು? ನನ್ನ ಥಿಯೇಟರ್ ಜರ್ನಿ, ನಮ್ಮ ತಂದೆ ಸ್ವಲ್ಪ ಥಿಯೇಟರ್ ಮಾಡಿದ್ದಾರೆ. ಅವತ್ತಿನ ಕಾಲದಲ್ಲಿ ಹಳ್ಳಿಯಲ್ಲಿ ಬೇಲೂರಲ್ಲಿ ಅವರು ಹುಟ್ಟಿ ಬೆಳೆದಿದ್ದಲ್ಲ, ಆ ಬೌಂಡ್ರಿನಲ್ಲೆಲ್ಲ ಒಂದಿಷ್ಟು ಮಾಡೋರು. ನಮ್ಮ ದೊಡ್ಡಪ್ಪ ಬೇಲೂರು ಕೃಷ್ಣಮೂರ್ತಿ ಅಂತ ಸುಮಾರು ನಾಟಕಗಳನ್ನು ಬರೆದಿದ್ದಾರೆ. ನಮ್ಮ ತಂದೆ ಅಣ್ಣ ಅವರು. ನನ್ನ ತಂದೆಯ ತಮ್ಮ ಗುಂಡೂರಾವ್ ಅಂತ, ಅವರು ಗುಂಡು ಬಳಗ ಅಂತ ಅರಸೀಕೆರೆನಲ್ಲಿ ಅವ್ರದ್ದೇ ಒಂದು ಥಿಯೇಟರ್ ಗ್ರೂಪ್ ಅನ್ನು ನಡೆಸ್ತಾ ಇದ್ರು. ಇದು ನಮ್ಮ ದೊಡ್ಡ ಫ್ಯಾಮಿಲಿ ಬ್ಯಾಕ್ ಗ್ರೌಂಡ್ ಅಲ್ದಲ್ಲೇ ಇದ್ರು. ಥಿಯೇಟರ್ ರಿಲೇಟೆಡ್ ಇದ್ವಿ ಎಲ್ಲ ಹಾಬಿ ಥಿಯೇಟರ್ಸ್. ಈಗ ನಮ್ಮ ದೊಡ್ಡಪ್ಪ ಬರ್ದಿದ್ದಾಗಲಿ ನಮ್ಮ ಚಿಕ್ಕಪ್ಪ ಇಬ್ರು ಗೌರ್ಮೆಂಟ್ ಜಾಬ್ಗಳಲ್ಲೇ ಇದ್ದಿದ್ದು, ಮಾಡ್ತಾ ಇದ್ರು. ನಾನು ನಮ್ಮ ತಂದೆ ಕಲಾಕ್ಷೇತ್ರ ಅವಾಗವಾಗ ವಿಸಿಟ್ ಮಾಡೋರು ಅನ್ಸುತ್ತೆ. ಅವರು ಸೈಕಲ್ ಇಟ್ಕೊಂಡಿದ್ರು. ಸೈಕಲಲ್ಲಿ ನಮ್ಮ ತಂದೆ ಹೈಸ್ಕೂಲಲ್ಲಿ PT ಮಾಸ್ಟರ್ ಆಗಿದ್ದು. ಆ ಟೈಮಲ್ಲಿ BV ಕಾರಂತರನ್ನ ಒಂದ್ಸತಿ ಭೇಟಿ ಮಾಡಿ ನಮ್ಮ ತಂದೆ ನಮ್ಮ ಸ್ಕೂಲಿಗೆ ಒಂದು ನಾಟಕ ಮಾಡಿಸಿ ಅಂತ ಕೇಳಿ, ನನಗಾಗ 3 ಅಥವಾ 4 ವರ್ಷ ವಯಸ್ಸು. ಕಾರಂತರು ನಮ್ಮ ಮನೆಯಲ್ಲೇ ಒಂದು ವಾರ ಇದ್ರು. ಆಗ 5-6 ದಿನ ಅಂತೂ ಇದ್ರು. ನಂಗೆ ಚೆನ್ನಾಗಿ ನೆನಪಿದೆ. ಅಂದರೆ ಬಹುಶಃ ನಂಗೆ 4-5 ವರ್ಷ ಇರಬೇಕು. ಆ ಟೈಮಲ್ಲಿ ಇದು ಇಸ್ಪೀಟ್ ರಾಜ್ಯ ಅಂತ ಒಂದು ನಾಟಕ ಮಾಡಿಸಿದ್ರು ವಿಜಯ ಹೈಸ್ಕೂಲ್ಗೆ BV ಕಾರಂತರು. ಆ ನಾಟಕ ಮಾಡಿಸೋ ಟೈಮಲ್ಲಿ ಇಸ್ಪೀಟ್ ರಾಜ್ಯ ಅದರ ಹೆಸರು. ನಮ್ಮ ತಂದೆಗೆ ಯಾರ ಪರಿಚಯದ ಭಟ್ರು ಮನೆಗೆ ಬಂದಿದ್ದಾರೆ, ಅಡುಗೆ ಭಟ್ರು. ಮೇಸ್ಟ್ರು ಇದ್ದಾರಾ ಅಂತ ಕೇಳಿದ್ದಾರೆ. ನಾನು ಬಾಗ್ಲಲ್ಲಿ ಇದ್ದಂತೆ ನಮ್ಮ ಅಪ್ಪ ಇಸ್ಪೀಟ್ ರಾಜ ಅಂದ್ಬಿಟ್ಟಿದ್ದೀನಿ. ಓಕೆ, ಒಂದು ದೊಡ್ಡ ಗ್ಯಾಂಗು ನಮ್ಮ ಮನೆಗೆ ನಮ್ಮ ತಂದೆ ಇದ್ದಾಗ ಬಂದು, ಮೇಸ್ಟ್ರೆ ಕಷ್ಟದಲ್ಲಿ ಇದ್ದೀರಾ, ಇದೆಲ್ಲ ಬೇಡ ನಿಮಗೆ. ನಮ್ಮ ತಂದೆಗೆ ಏನು ಅಂತಲೇ ಅರ್ಥ ಆಗ್ತಿಲ್ಲ. ಏನು ಅಂದ್ರೆ ಇಸ್ಪೀಟ್ಗೆಲ್ಲ ಹೋಗ್ಬೇಡಿ ನೀವು ಅಂತ. ಇದಾಗಿತ್ತು. ಓ, ಇಸ್ಪೀಟ್ ರಾಜ್ಯ ಅನ್ನೋದಕ್ಕೆ ನಾನು ಇಸ್ಪೀಟ್ ರಾಜ ಅಂದ್ಬಿಟ್ಟಿದೀನಿ. ಮೇಸ್ಟ್ರಿ ಯಾಕೆ ಇಸ್ಪೀಟ್ ಎಲ್ಲ ಶುರು ಮಾಡ್ಕೊಂಡ್ರು ಅಂತ ಬಂದು. ಸೊ ಅವ್ರು ಯಾವತ್ತೂ ಆಡಿರ್ಲಿಲ್ಲ? ಖಂಡಿತ ಇಲ್ಲ ಪಾಪ. ಅವ್ರು ನಮ್ಮನ್ನ ಸಾಕದೇ ಆಗೋಗಿತ್ತು. ಅವ್ರಿಗೆ ಅದೇನೇ ಇಸ್ಪೀಟ್ ರಾಜ್ಯ ಆಗಿತ್ತು. ಅದು ಆ ಕಷ್ಟದ ಜೀವನದಲ್ಲಿ ಹೇಗೋ ಇದಾಗ್ತಾ ಇತ್ತು. ನಮ್ಮ ತಂದೆ ಒಂದಿನ ನಾನು ಡಿಗ್ರಿನಲ್ಲಿದ್ದಾಗ ಒಂದಿನ ಬೈದ್ಬಿಟ್ರು ನಂಗೆ ಯಾವ್ದೋ ವಿಷಯಕ್ಕೆ. ಆಗ ಹೋಗಿ ಯಾವ್ದಾದ್ರು ನಾಟಕದ ಕಂಪ್ನಿಗೆ ಸೇರ್ಕೋ, ಓವರ್ ಆಕ್ಟಿಂಗ್ ಮಾಡ್ತಿದ್ಯಾ ಅಂತೇನೋ ಅಂದ್ರು. ಅಂದ್ರೆ ಅವ್ರು ಬೈದಿದ್ದಕ್ಕೆ 10 ಅಂತೇನೋ ಅಂದಿದ್ದೀನಿ. ಆಕ್ಟಿಂಗ್ ಅಂತ ಗೊತ್ತಾಗಿದೆ. ಓವರ್ ಆಕ್ಟಿಂಗ್ ಮಾಡ್ತೀಯಾ, ಹೋಗಿ ಯಾವ್ದಾರು ನಾಟಕ ಕಂಪ್ನಿಗೆ ಸೇರ್ಕೋ ಅಂತ ಬೈದ್ರು.
ಅದು ಏನ್ ಇನ್ಸ್ಪೈರ್ ಆಯ್ತು, ಸೀದಾ ಕಲಾಕ್ಷೇತ್ರಕ್ಕೆ ಹೋಗ್ಬಿಟ್ಟೆ ಅವತ್ತು. ಹ್ಮ್. ಫ್ರೀ ಇದ್ದೆ, ಕಲಾಕ್ಷೇತ್ರಕ್ಕೆ ಹೋದೆ, ಅಲ್ಲಿ ನಾಟಕ ಇತ್ತು. ಹ್ಮ್. ಶ್ರೀನಿವಾಸ್ ಪ್ರಭು ಅವರದ್ದು ಅವತ್ತು ಪ್ರಜಾವಾಣಿನಲ್ಲೋ ಡೆಕ್ಕನ್ ಹೆರಾಲ್ಡ್ ಅಲ್ಲೋ ಅದ್ರದ್ದು ರಿವ್ಯೂನು ಬಂದಿತ್ತು. ನಾನು ನಾಟಕದ ಹೆಸರು ಸಡನ್ ಆಗಿ ಮರ್ತೈತಲ್ಲಪ್ಪ, ಒಂದು ಸೆಕೆಂಡ್. ಹಿಂಗೆ ಡೈಲಾಗು ಮರ್ತೀವಿ ಸ್ಟೇಜ್ ಮೇಲೆ. ಅದಕ್ಕೂ ಬರ್ತೀವಿ. ನಾಟಕದ ಹೆಸರು ಬ್ರಹ್ಮಚಾರಿ ಶರಣಾದ ಅಂತ. ಓಕೆ. ಆ ನಾಟಕಕ್ಕೆ ಬ್ಯಾಕ್ ಸ್ಟೇಜ್ ಅಲ್ಲಿ ಏನಾರು ಕಲಿಬೇಕು, ಮೇಕಪ್ ಕಲಿಬೇಕು ಒಂದು ಬಾರಿ ಆಸೆ ಇತ್ತು. ಹ್ಮ್. ಹೋದೆ, ಅಲ್ಲಿ ನಳಿನಾ ಮೂರ್ತಿ ಅಂತ ತುಂಬಾ ಒಳ್ಳೆ ನಟಿ ಅವರು, ಹ್ಮ್. ಶ್ರೀನಿವಾಸ್ ಪ್ರಭು ಅವರ ಅಕ್ಕ ಅಂತ ನನ್ಗೆ ಇತ್ತೀಚೆಗೆ ಗೊತ್ತಾಗಿದೆ ಅದು. ಹ್ಮ್. ಅವ್ರಿದ್ರು. ಹ್ಮ್. ಅವ್ರ ಹತ್ರ ಹೋಗಿದ್ದೆ, ಮೇಡಮ್ ಹೀಗೆ ನಾನು ರಂಗಭೂಮಿಗೆ ಸೇರ್ಕೊ. ಅವ್ರಿಗೆ ಏನೋ ಖುಷಿ ಆಯ್ತು, ಎಲ್ಲಾರನ್ನೂ ಕರೆದು ನೋಡಿ ಹುಡುಗ ಅವನೇ ಬಂದಿದ್ದಾನೆ ರಂಗಭೂಮಿಗೆ ಸೇರ್ಕೋಬೇಕು ಅಂತ. ರಂಗಭೂಮಿ ಅಂತಲೂ ಗೊತ್ತಿಲ್ಲ, ನಾನು ನಾಟಕ ಮಾಡ್ಬೇಕು ಅಂತ ಏನೋ ಅಂದಿರ್ತೀನಿ. ಅವಾಗ ಹೇಳ್ಕೊಟ್ರು ಅವ್ರು. 5 ನಿಮಿಷ ಕೂತ್ಕೊಂಡು ನೋಡಪ್ಪ ಫಸ್ಟ್ ಹಿಂಗೆ ಬೇಸ್ ಅಂತ. ಅವತ್ ಮೇಕಪ್ ಅವ್ರು ಯಾರಿದ್ರು ಅವ್ರು ಬಂದಿರ್ಲಿಲ್ಲ, ಹ್ಮ್. ಸೆಲ್ಫ್ ಮೇಕಪ್. ಅವ್ರು ಕೂತ್ಕೊಂಡು ಒಂದು 5 ನಿಮಿಷ ನನ್ ಮೊದ್ಲು ಗುರು ಅಂತ ಅಂದ್ಬಿಡ್ಬೋದು ನಾನು ಅವ್ರನ್ನ. ಹ್ಮ್. ಮತ್ತವ್ರನ್ನ ಭೇಟಿನೇ ಆಗಿಲ್ಲ ನಾನು. ಓ. ಸೊ ಶ್ರೀನಿವಾಸ್ ಪ್ರಭು ಅವ್ರದ ಆ ನಾಟಕ ನೋಡ್ಬಿಟ್ಟು ಮನೆಗೆ ಬಂದೆ. ಹಾ. ಅದು ಒಂದು ಸಣ್ಣ ಬ್ರೇಕ್ ಆಗುತ್ತೆ. ಆಮೇಲೆ ನಂದು ಬೇಸಿಕಲಿ ನಾನು ರಾಕ್ ಕ್ಲೈಂಬಿಂಗು, ಮೌಂಟೇನಿಯರಿಂಗು, ಕಾಡಲ್ಲಿ ಅದು ನನ್ನ ಜೀವನ. ಅದು ಬೇಸಿಕಲಿ ಆ ಥರ ನಾನು ಮೌಂಟೇನಿಯರಿಂಗ್ ಒಂದು ಕೋರ್ಸ್ಗೆ ಹೋಗಿದ್ದೆ 93ನಲ್ಲಿ. ಮನಾಲಿಗೆ ಹೋಗಿದ್ದೆ. ಅಲ್ಲಿಂದ ಬರ್ಬೇಕಾದ್ರೆ ಡೆಲ್ಲಿನಲ್ಲಿ ನನ್ನ ಫ್ರೆಂಡ್ ಒಬ್ಬನಿಗೆ ಜೀನ್ಸ್ ಹುಚ್ಚು. ಓಕೆ. ಅವನಿಗೊಂದು ಜೀನ್ಸ್ ಪ್ಯಾಂಟು ತಗೊಂಬಿಟ್ಟೆ. ಅದನ್ನು ಅವನಿಗೆ ಕೊಡೋಣ ಅಂತ ಸ್ಕೂಟ್ರಲ್ಲಿ, ನಮ್ಮ ತಂದೆ ಸ್ಕೂಟ್ರಲ್ಲಿ ಹೋಗ್ತಾ ಇದ್ದೆ. ಆ ಟೈಮಲ್ಲಿ ನನ್ನ ಪ್ರೈಮರಿ ಸ್ಕೂಲಿನ ಕ್ಲಾಸ್ಮೇಟ್ ಎದುರುಗಡೆ ಸಿಕ್ತ, ವಿನೋದ್ ಪನ್ನಾ ಅಂತ. ಹಾ, ವಿನೋದ್ ಪನ್ನಾ ಸರ್. ಓಕೆ. ಅವನು ಸಿಕ್ತವನು, ಬಾರ ನನ್ನ ಫ್ರೆಂಡ್ ಮನೆಗೆ ಹೋಗ್ತೀನಿ ಅಂದ್ರೆ, ಡಿಗ್ರಿ ಫ್ರೆಂಡ್ ಇವರು ಕಾಲೇಜಲ್ಲಿ. ಅವ್ನ ಮನೆಗೆ ಹೋಗ್ತೀನಿ ಬಾ ಅಂದ್ರೆ, ಅವನನ್ನು ಫ್ರೀ ಇದ್ದ ಕೂತ್ಕೊಂಡೆ. ಇಬ್ರು ಇನ್ನು ಕೆಲಸ ಹುಡುಕ್ತಾ ಇದ್ವಿ, ಡಿಗ್ರಿ ಜಸ್ಟ್ ಮುಗ್ದಿತ್ತು, ಕೆಲಸ ಹುಡುಕ್ತಾ ಇದ್ವಿ. ಅವನದೇನೋ, ನಾನು ವಿನೋದ್ ಪ್ರೈಮರಿ ಸ್ಕೂಲಿಂದ ಹೆಚ್ಚು ಕಡಿಮೆ ಫಸ್ಟ್ ಇಯರ್ ಸೆಕೆಂಡ್ ಇಯರ್ ಡಿಗ್ರಿ ತನಕ ಒಟ್ಟಿಗೆ ಇರ್ತಿದ್ವಿ. ಮಧ್ಯದಲ್ಲಿ 1 ವರ್ಷ ಗ್ಯಾಪ್ ಆಗೋಗಿತ್ತು, ಸಿಕ್ಕಿರ್ಲಿಲ್ಲ. ಆ 1 ವರ್ಷದ ಒಂದಿಷ್ಟು 1-2 ವರ್ಷದ ಕಥೆಗಳು ಹೇಳೋದಿತ್ತಲ್ಲ, ಅದನ್ನ ಹೇಳ್ತಾ ನಾನು ಹೀಗೆ ಸಂಚಯ ಅಂತ ಒಂದು ಟೀಮ್ ಜೊತೆ ನಾನು ನಾಟಕ ಎಲ್ಲ ಮಾಡ್ತೀನಿ, ನನ್ನನ್ನು ಸೇರ್ಸೋ, ಎಷ್ಟು ಫೀಸು ಎಲ್ಲ ಅಂದೆ. ಎಂಥದ್ದು ಇಲ್ಲ, ನಾನು ತುಂಬಾ ಕಷ್ಟ, ಅಲ್ಲೆಲ್ಲ ತುಂಬಾ ಸ್ಟ್ರಿಕ್ಟ್ ಆಗಿರ್ತಾರೆ, ಹಂಗೆ ಹಿಂಗೆ ಅಂತೆಲ್ಲ ಥಿಯೇಟರ್ ಬಗ್ಗೆ ಅವ್ನು ವರ್ಣಿಸ್ತಾ ಇದ್ದ. ಅವಾಗ ಕೃಷ್ಣಮೂರ್ತಿ ಕೌತಾರ್ ಅವ್ರದ್ದು ಆ ನಾಟಕದ ಹೆಸರು ಮಾಡ್ತಾಯಿತ್ತಲ್ಲ, ಇದು ತುಂಬಾ ನನಗೆ ಮೆಮೊರಿ ಪ್ರಾಬ್ಲಮ್ ಜಾಸ್ತಿ ಆಗೋದಿಲ್ಲ. ಅಂಧಯುಗ ಮಾಡಿಸ್ತಾ ಇತ್ತು. ಅಂಧಯುಗ ನಾಟಕ ಶೋ ಆಗಿತ್ತು, ಅದ್ರದ್ದು ಪ್ರಜಾವಾಣಿಯಲ್ಲಿ ರಿವ್ಯೂಸ್ ಎಲ್ಲ ಓದಿದ್ದೆ. ಅಂಧಯುಗ ನಾಟಕ ನಡೆದಿತ್ತು. ಅವಾಗ ಇವನು ಕರ್ಕೊಂಡೋಗಿ ಸಂಚೆಯಾಗಿ ಪರಿಚಯ ಆಯ್ತು ಅಷ್ಟೇ, ಸಂಚೆಯ ಟೀಮ್ದು. ಅದಾದ್ಮೇಲೆ ಇಸ್ಮಾಯಿಲ್ ಈಗ ಸಾಗರ್ ನೀನಾಸಂ ಅಂತ ಹೆಸರು ಚೇಂಜ್ ಮಾಡ್ಕೊಂಡು. ಇಸ್ಮಾಯಿಲ್ ಒಂದು ಒಳ್ಳೆ ಪ್ರಾಜೆಕ್ಟ್ ಮಾಡೋದು, ಕನ್ನಡ ಗಂಗೋತ್ರಿ ಅಂತ. ಅದೇನು ಅಂದ್ರೆ ಹೈಸ್ಕೂಲಿನ ಒಂದಷ್ಟು 10th ಸ್ಪೆಸಿಫಿಕಲಿ 10th ಒಂದಷ್ಟು ಕಥೆಗಳನ್ನ, ಅಂದ್ರೆ ಕನ್ನಡ ಪಾಠದ ಪಠ್ಯಗಳನ್ನ ಮತ್ತು ಇದನ್ನ ಹಾಡುಗಳನ್ನ, ಪದ್ಯಗಳನ್ನ ಹಾಡಕ್ಕೆ ಕನ್ವರ್ಟ್ ಮಾಡಿ ರಾಜಾನಂದ ಸ್ವಾಮಿ ಹಾಡುಗಳೆಲ್ಲ ಮಾಡ್ಬೇಕು. ರಾಜು ನಾನು ಹೈಸ್ಕೂಲಲ್ಲಿ ಬೆಸ್ಟ್ ಫ್ರೆಂಡ್ಸ್. ಓಕೆ. ರಾಜು ಅದಕ್ಕೆ ಮ್ಯೂಸಿಕ್ ಎಲ್ಲ ಮಾಡಿಕೊಟ್ಟಿದ್ದ. ಸರಿ ಆಯ್ತು. ಆ ನಾಟಕ ಅಲ್ಲಿಂದ ನಾನು ಬ್ಯಾಕ್ ಸ್ಟೇಜ್ ಅದಕ್ಕೆ. ಓಕೆ. ಅದು ಸ್ಕೂಲ್ಗೆ ಹೋಗಿ ಮಾಡಿತ್ತು. ಯಾವ್ದಾವ್ದೋ ಊರು ಕಲಿಯೋದು, ಆ ಊರಲ್ಲಿ ಶೋ ಮಾಡೋದು, ಅದಕ್ಕೇನೋ ಪೇಮೆಂಟ್ ಸಿಗತ್ತೆ ಅಂತಂದಿದ್ರು ಪಾಪ. ಓಕೆ. ಸೊ ದ್ಯಾಟ್ ವಾಸ್ ಯುವರ್ ಫಸ್ಟ್ ಎಂಟ್ರಿ ಇಂಟು ಥಿಯೇಟರ್. ಓಕೆ. ಓಕೆ. ಸೊ ಈ ಎಂಟ್ರಿ ಟೈಮಲ್ಲಿ ಈಗ ಅಪ್ಪ ಏನೋ ನಾಟಕ ಮಾಡಕ್ ಹೋಗು ಅಂತ ಹೇಳಿದ್ರಲ್ಲ, ಅದಾದ್ಮೇಲೆ ನಿಮ್ಗೆ ಅಪ್ಪ ತಿರ್ಗಾ ನಾಟಕಕ್ಕೆ ಅಂತಾನೆ ಹೋದಾಗ ಯಾವತ್ತು ಬೈಯೋದು ಅಥವಾ ಯಾವತ್ತು ಅಪ್ಪನೋ ಅಮ್ಮನೋ ಇಲ್ಲ ನಿಮ್ಮ ಮನೇಲಿ ನಿಮ್ಮ ಅಣ್ಣನೋ ಯಾರು ಇಲ್ಲ? ಚಾನ್ಸೇ ಇಲ್ಲ. They've never said anything. ನಮ್ಮನೆ ತರ ಈ ತರ ಸಪೋರ್ಟ್ ಬೇರೆ ಯಾರಿಗಾರ ಸಿಕ್ಕಿರೋ ತುಂಬಾ ಎತ್ತರಕ್ಕೆ ಬೆಳೆದಿರೋರು. ನಮ್ಮ ತಂದೆದೊಂದು ಕ್ವಾಲಿಟಿ ಇತ್ತು, ಅವರು ಹಾಗೆ ನಡ್ಕೊಂಡ್ರು. ನಮ್ಮ ತಂದೆ ಅಣ್ಣ ತಮ್ಮಂದ್ರೆ ಎಲ್ಲರನ್ನು ಒಂದೇ, ಈ ಪ್ಯಾಟರ್ನ್ ಅಲ್ಲಿ ಒಂದೇ, ಎಂಜಾಯ್ ಯುವರ್ ಲೈಫ್ ಅಂತ. ಓಕೆ. ಸೊಸೈಟಿಗೆ ತೊಂದರೆ ಕೊಡಬಾರ್ದು, ನಮ್ಮಿಂದ ಸೊಸೈಟಿಗೆ ತೊಂದರೆ ಆಗ್ಬಾರ್ದು ಯಾವತ್ತು. ಇನ್ನೊಂದು, ನಾವ್ ಯಾವತ್ತು ಹೀಗ್ ಮಾಡಬಾರ್ದಿತ್ತು ಅಂತ ರಿಪೆಂಡ್ ಆಗ್ಬಾರ್ದು. ಓಕೆ. ಸೋ ನೈಸ್. ಇವೆರಡೇ ಪಾಯಿಂಟ್. ಲೈಫ್ ಅನ್ನು ಎಂಜಾಯ್ ಮಾಡ್ಬೇಕು.
ಎಲ್ಲದನ್ನೂ ಎಂಜಾಯ್ ಮಾಡ್ಬೇಕು. ಹ್ಮ್. ಸೊ ಯಾವ್ದಾರ ಒಂದು ಗುರಿ ಇದೇ ನನ್ನ ಗುರಿ ಅಂತ ಹಿಡ್ಕೊಂಡು ಹೊರಟ್ರೆ ಹಾ ಏನಾದ್ರು ಸಾಧನೆ ಮಾಡ್ಬೋದು. ಆದ್ರೆ ಅದನ್ನ ಯಾಕೆ ಮಾಡ್ಬೇಕು ಅಂತ ಓಕೆ ಇವರೆಲ್ಲರೂ ಇದ್ದಿದ್ದೇ ಹಾಗೆ. ನಮ್ ತಂದೆ ಅಣ್ಣ ತಮ್ಮಂದ್ರು ಎಲ್ಲರೂ ಹಾಗೇನೆ. ಹಾ ಆ ಗುರಿ ಇಟ್ಕೊಂಡು ಯಾಕೆ ಹೋಗ್ಬೇಕು? ಸಿ ಯಾವ್ದಾರ ಒಂದು ಗುರಿ ಇಟ್ಟಾಗ ಎಲ್ಲದನ್ನೂ ಬಿಡ್ಬೇಕಲ್ಲ. ಹ್ಮ್ ಸಿ ಲೈಫ್ ಇಸ್ ದೇರ್ ಟು ಎಂಜಾಯ್. ಸೊ ಯು ಹ್ಯಾವ್ ಎವ್ರಿ ಪೀಸ್ ಆಫ್ ಇಟ್. ಎಲ್ಲ ಒಳ್ಳೇದೇನೇನಿದೆ ಎಲ್ಲವನ್ನೂ ಎಂಜಾಯ್ ಮಾಡಿ. ಓ ನೈಸ್ ನೈಸ್ ನೈಸ್. ಎಷ್ಟಾಗುತ್ತೋ ಅಷ್ಟು. ಯಾ ಯಾ ನೀವು ಮೊದಲನೇ ಸಲ ಸ್ಟೇಜ್ ಹತ್ತಿದ್ದು ಯಾವ ಪಾತ್ರ? ಅದು ಇವಾಗ ಬ್ಯಾಕ್ ಸ್ಟೇಜ್ ಮಾಡ್ತಾ ಇದ್ದೆ ಕನ್ನಡ ಗಂಗೋತ್ರಿ ಪ್ರಾಜೆಕ್ಟ್ ಅಲ್ಲಿ ಬ್ಯಾಕ್ ಸ್ಟೇಜ್ ಮಾಡಿದೆ. ಫಸ್ಟ್ ನಾಟಕ ಮಾಡಿದ್ದು ಸಂಚಯದಲ್ಲಿ ಅಪವಿತ್ರ ಪವಿತ್ರೋವ ಅಂತ ಒಂದು ನಾಟಕ. ಓಕೆ. ಅದು ಶಾಂತರಸ ಅವರದ್ದು ಒಂದು ಸಣ್ಣ ಕತೆ. ನಾಯಿ ನ್ಯಾಯ ನಾಯಿ ಉಚ್ಚೆ ಮತ್ತು ನ್ಯಾಯ ಅಂತಲೇ ಒಂದು ಶಾರ್ಟ್ ಸ್ಟೋರಿ. ಹಾ ಹಾ ಅದು ತುಂಬಾ ಚೆನ್ನಾಗಿತ್ತು ಕತೆ. ಹಾ ಆ ಕಥೆಯನ್ನ ಇವರು ಚಿತ್ರಶೇಖರ್ ಅಂತ ನನ್ನ Okay. ಪ್ರಪ್ರಥಮವಾಗಿ ನನ್ನನ್ನು ಸ್ಟೇಜ್ ಹಚ್ಚಿದ ಗುರುಗಳವರು ಚಿತ್ರಶೇಖರ್ ಚಿತ್ರಶೇಖರ್ ಸರ್. ನೈಸ್. ಅವರು ಎಷ್ಟೋ ವರ್ಷ ಆದ್ಮೇಲೆ ಮೊನ್ನೆ ಇನ್ನೊಂದು ನಾಟಕ ಡೈರೆಕ್ಟ್ ಹೌದು ಹೌದು. ಸೊ ಅವರು ನಾಟಕ ಅದನ್ನ ಡೈರೆಕ್ಟ್ ಮಾಡಿದ್ರು. ಅದರಲ್ಲಿ ಗೌಸ್ ಅಂತ ಒಂದು ಪಾತ್ರ. ಓಕೆ. ಡೈಲಾಗ್ ಮರೆಯೋದು ಅಂದ್ರಲ್ಲ, ಹಾ ಫಸ್ಟ್ ಡೈಲಾಗೆ ನಮ್ದು ಡೈಲಾಗ್ ಮರ್ತಿದ್ದೆ. ಏನಾಗಿತ್ತು? ಅದೇನೋ ನೀವು ನಮ್ಮನ್ನ ಕ್ರಿಮಿಗಳ ತರ ನೋಡ್ಕೋತಿದ್ದೀರಾ ಅಂತನೋ ಅನ್ಬೇಕು. ಹಾ ನಂಗೆ ಹಿಂಗ ಅಂತಿದ್ದೆ ಅಷ್ಟೇ. ತ್ಯಾಗರಾಜ್ ಅಂತ ನನ್ನ BSNL ಅಲ್ಲಿ ವರ್ಕ್ ಮಾಡ್ತಾ ಇದ್ರು ತ್ಯಾಗರಾಜ್ ಅಂತ. ಇವತ್ತು ಥಿಯೇಟರ್ ಆಕ್ಟಿವ್ ಆಗೇ ಇದಾರೆ ಆ ಮನುಷ್ಯ. ಹಾ ಸಂಚಯದಲ್ಲಿ ಇದ್ರಾಗ ಈಗ ದೂರ ಇಲ್ಲದ್ರಿಂದ ಅವರು ಬೇರೆ ಯಾವ್ದೋ ಟೀಮ್ ಜೊತೆ ಇದ್ದಾರೆ. ತ್ಯಾಗು ನನ್ನ ಡೈಲಾಗ್ ತಗೊಂಡ ಹಾ ಅದ ಅಂದ್ರೆ ಅರ್ಧ ಡೈಲಾಗ್ ಹೇಳಿದ ಅಲ್ಲಿಂದ ಕಂಟಿನ್ಯೂಷನ್ ನಾನು ತಗೊಂಡೆ. ಓಕೆ. ಸೊ ಅವ್ರು ಪ್ರಾಂಪ್ಟ್ ಮಾಡಿದ್ರು. ಸೊ ಹೆಚ್ಚು ಆನ್ ಸ್ಟೇಜ್ ಪ್ರಾಂಪ್ಟಿಂಗ್ ಅದು. ಆನ್ ಸ್ಟೇಜ್ ಪ್ರಾಂಪ್ಟಿಂಗ್. ಓಕೆ ನೈಸ್. ಸೊ ಇದಾದ್ಮೇಲೆ ಐ ಥಿಂಕ್ ಚಿತ್ರಶೇಖರ್ ಸರ್ ಏನಾದ್ರು ಹೇಳಿದ್ರ ನಿಮ್ಗೆ? ಇಲ್ಲ, ಏನು? ಅದು ತುಂಬಾ ದೊಂಬಿ ನಾಟಕ. ಅದು ಹಾ. 25 ಕ್ಯಾರೆಕ್ಟರ್ಗಳಿತ್ತು. ಹಾ. ಹಾಗಾಗಿ ಮಿಸ್ ಅವ್ರಿಗೆ ಬೇರೆಯವ್ರಿಗೆ ದೊಡ್ಡ ಲೆಕ್ಚರ್ ಕೊಡೋದಿತ್ತು. ಇದೊಂದು ಸಣ್ಣ ಕ್ಯಾರೆಕ್ಟರ್ ಮಾಡಿ. ಓಕೆ ಓಕೆ. ಸೊ ಈ ತರ ಘಟನೆ ನಿಮ್ ಇದ್ರಲ್ಲಿ ಯಾರಾದ್ರೂ ಡೈರೆಕ್ಟರ್ ಕೈಯಲ್ಲಿ ಬಯಸ್ಕೊಂಡಿರೋದು ಉಂಟಾ ಆಸ್ ಅನ್ ಆಕ್ಟರ್? ಇಲ್ಲ, ನನ್ಗೆ ಅದೊಂದು ತುಂಬಾ ತೊಂದರೆ. ಯಾರು? ನಂಗೆ ಯಾವ ಡೈರೆಕ್ಟರ್ ಬೈಲಿಲ್ಲ. ಆಮೇಲೆ CGK ಅಂತ ನಮ್ಮ ಇನ್ನೊಬ್ರು ಗುರುಗಳು, ಹಾ CGK ಹತ್ರ ಹೋದವರೆಲ್ಲ ಬೈಸ್ಕೊಂಡಿದ್ದಾರೆ. ಹ್ಮ್ ನನಗೆ ಒಂದಿನನೂ ಬೈಲಿಲ್ಲ. Okay. ಒಂದಿನನೂ ಬೈಲಿಲ್ಲ. ವೈ? ಏನಕ್ಕೆ? ಏನ್ ರೀಸನ್ ಇರ್ಬೋದು? ಏನೋ ಗೊತ್ತಿಲ್ಲಪ್ಪ. ಬೈಸ್ಕೊಂಡಿದ್ರೆ ಆಕ್ಚುಲಿ CGK ಹತ್ರ ಬೈಸ್ಕೊಂಡವ್ರು ದೊಡ್ಡ ವ್ಯಕ್ತಿಗಳಾಗ್ತಾರೆ ಅಂತ ಒಂದು ನನಗ್ ಬೈಲೇ ಇಲ್ಲ. ಹಾಗಾಗಿ ಅವ್ರಿಗೆ ಗೊತ್ತಾಯ್ತು ಅನ್ಸುತ್ತೆ No, you're ಏನೇ ಮಾಡೋದು ದೊಡ್ಡ ವ್ಯಕ್ತಿ ಆಗಲ್ಲ ಅಂತ. ಅಲ್ಲ, ಯು ಆರ್ ಈಕ್ವಲಿ ದೊಡ್ಡ ವ್ಯಕ್ತಿ. ಸೊ ಈಗ ಈಗ ನಿಮ್ಮ ಮನೆಯ ಫಿಲಾಸಫಿ ತಗೊಂಡ್ರೆ ಎಲ್ಲವನ್ನ ಎಂಜಾಯ್ ಮಾಡು ಅಂತ ಎಲ್ಲ ಹೇಳಿದ್ದಾರೆ. ನಡ್ಕೊಂಡಿದ್ದಾರೆ. ಓಕೆ, ನಡ್ಕೊಂಡಿದ್ದಾರೆ. ಸೊ ಈ ಒಂದು ಚೌಕಟ್ಟಿನಲ್ಲಿ ಇರುವಂತವ್ರು, ಈಗ ನೀವು ನಾಟಕ ಮಾಡ್ತೀರಾ, ಮೌಂಟೇನರಿಂಗ್ ಮಾಡ್ತೀರಾ, ಚೆನ್ನಾಗಿ ಏನೋ ದೇಶ ಪ್ರದಕ್ಷಿಣೆಯನ್ನು ಕೂಡ ಹಾಕ್ತೀರಾ. ಅದಾದ್ಮೇಲೆ ನಿಮ್ಮದೇ ಆದಂತಹ ಒಂದು ಬುಕ್ ಪಬ್ಲಿಷಿಂಗ್ ಕಂಪನಿ ಕೂಡ ಇಟ್ಕೊಂಡಿದ್ದೀರಾ. ಈಗ ಆಕ್ಟ್ ಮಾಡ್ತಾ ಇರ ಸೀರಿಯಲ್ಲು, ಕಿರುತೆರೆ, ಹಿರಿತೆರೆ, ಇದರಲ್ಲೂ. ಸೊ ಇದೆಲ್ಲವನ್ನು ನೀವು ಆ ಒಂದು ಚೌಕಟ್ಟಲ್ಲಿ ಹಾಕಿದಾಗ ನಾಟಕ ನಿಮಗೆ ಎಲ್ಲಿ ನಿಂತ್ಕೊಳ್ಳುತ್ತೆ? ನಾಟಕ ಟಾಪ್ 1. ಅಂಡ್ ವಾಟ್ ಈಸ್ ದ ರೀಸನ್? ಯಾಕೆ? ಅದಕ್ಕೆ ರೀಸನ್ ಗೊತ್ತಿಲ್ಲ. ರೀಸನ್ ನಾನು ತುಂಬಾ ಎಂಜಾಯ್ ಮಾಡಿರೋದು ನಾಟಕದಲ್ಲಿ. ಅದು ಬಿಟ್ರೆ ಮೌಂಟೇನಿಯರಿಂಗ್ ಅದನ್ನು ಅಷ್ಟೇ ಇಷ್ಟ ಆಗತ್ತೆ. ಆದ್ರೆ ಅದು ಫೈನಾನ್ಷಿಯಲಿ ಕಷ್ಟದ್ದು. ಹಾಗಾಗಿ ನಾಟಕದ್ದಾದ್ರೆ ಅಷ್ಟು ಖರ್ಚಿಲ್ಲ. ಒಂದ್ಸತಿ ಇದು ಹಿಮಾಲಯಕ್ಕೆ ಹೋಗಿ ಬಂದ್ರೆ ಒಂದು 50,000 ರೂಪಾಯಿ ಖರ್ಚಾಗುತ್ತೆ ಮಿನಿಮಮ್ 50 ಖರ್ಚು. ಇದು 50,000ಕ್ಕೆ 2 ಪ್ರೊಡಕ್ಷನ್ ಮಾಡ್ಬಿಡ್ತೀವಿ. ನಮ್ಮ ಇದ್ರಲ್ಲಿ ವರ್ಕ್ ಮಾಡೋದ್ರಿಂದ ಹೌದು 50,000ಕ್ಕೆ 50 ಪ್ರೊಡಕ್ಷನ್ ಮಾಡಿರ್ತೀವಿ ನಾವು. ಸೊ ಈಗ ಓಕೆ, ನಾಟಕ ನಿಮ್ಮ ಒಲವು. ಸೊ ಹಾಗಾದ್ರೆ ಈಗ ಈ ನಾಟಕ ಮಾಡ್ತಾ ಇರ್ಬೇಕಾದ್ರೆ ಆಸ್ ಎನ್ ಆಕ್ಟರ್ ನಾನು ಕೇಳ್ತಾ ಇದೀನಿ. ನಾನು ನೀವು ಆಸ್ ಅನ್ ಆರ್ಗನೈಸರ್ ನಾವು ಆಮೇಲೆ ಬರೋಣ. ಆಸ್ ಅನ್ ಆಕ್ಟರ್ ನೀವು ಮಾಡಿದಾಗ ನಿಮಗೆ ತುಂಬಾ ಚೆನ್ನಾಗಿ ಮಾಡ್ದೆ ಕಣೋ ಅಂತ ಯಾರಾದ್ರೂ ಬಂದು ಬೆಂತಟ್ಟಿರುವಂತಹ ಒಂದು ಇನ್ಸಿಡೆಂಟ್ ವಿಚ್ ಯು ವಾಂಟ್ ಟು ರಿಮೆಂಬರ್ ನಾವು? ದಿಸ್ ವಾಸ್ ಲೈಕ್ ನೋ ಒನ್ ಕುಡ್ ಡೂ ಇಟ್, ಯು ಡಿಡ್ ಇಟ್ ಅಂತ ಹೇಳಿ.
ಯಾರು ಹೇಳಿದ್ರು ಯಾವ ಇಲ್ಲಿ ತನಕ ಯಾರು ನನ್ಗೆ ಆ ಮಾತು ಹೇಳಿಲ್ಲ, ಯಾಕಂದ್ರೆ ಯಾವತ್ತೂ ಚೆನ್ನಾಗಿ ಮಾಡಿಲ್ಲ ನಾನು. ಸೊ ಇದೆ ಇನ್ಸ್ಟೆನ್ಸ್ಗಳಿವೆ, ತುಂಬಾ ಚೆನ್ನಾಗಿತ್ತು ಅದೊಂದು ಆ ಪೋರ್ಷನ್ ಅಲ್ಲಿ ತುಂಬಾ ಚೆನ್ನಾಗಿ ಮಾಡಿದೆ ಅಂತೆಲ್ಲ ಹೇಳಿದ್ದಿದೆ. ಹಾ ಸೊ ಹೂ ಇಸ್ ಯುವರ್ ಬೆಸ್ಟ್ ಡೈರೆಕ್ಟರ್ ನಿಮ್ಮ ಇದ್ರಲ್ಲಿ? ಎಲ್ಲರೂ ಬೆಸ್ಟ್ ಡೈರೆಕ್ಟರ್ಸ್. ಸೊ ಇಫ್ ಯು ಹ್ಯಾಡ್ ಟು ಪಿಕ್ ಟಾಪ್ 3, ನಾನು ಜಾಸ್ತಿ ಜನ ಹೇಳಲ್ಲ, ಟಾಪ್ 3 ಕೊಡಿ. ಬಿ ವಿ ಕಾರಂತರು ನಾನು ಅವ್ರ ಜೊತೆ ವರ್ಕ್ ಮಾಡಕ್ ಆಗ್ಲೇ ಇಲ್ಲ. ಹಾ ಅವ್ರ ತೊಡೆ ಮೇಲೆ ಕೂತ್ಕೊಂಡು ರಿಹರ್ಸಲ್ಗಳು ನೋಡಿದ್ದೆ, ಅದೊಂದು ಪುಣ್ಯ ಇದೆ ನನ್ನ ಜೀವನದಲ್ಲಿ. ಓಕೆ ಬಿ ವಿ ಕಾರಂತರು ಫಾರ್ ಎವರ್ ಟಾಪ್ 1. ಓಕೆ ಟಾಪ್ 1, ಓಕೆ ಟಾಪ್ 2 ನಲ್ಲೂ ಬಿ ವಿ ಕಾರಂತ. ನೀವು ತುಂಬಾ ಡಿಪ್ಲೊಮ್ಯಾಟಿಕ್ ಆಗೋದ್ರಿ ಇದು. ಇಲ್ಲ CGK, ಪ್ರಸನ್ನ, ಓಕೆ ಇವರೆಲ್ಲರ ಜೊತೆ ವರ್ಕ್ ಮಾಡಿದ್ದೆ. ಹಾ ನೈಸ್. ಸೊ ಈಗ ಆಸ್ ಎನ್ ಆರ್ಗನೈಸರ್ ನನ್ಗೆ ಗೊತ್ತು ವಟಿ ಕುಟೀರ ಅನ್ನೋ ಒಂದು ಸಂಸ್ಥೆನ ಕಟ್ಕೊಂಡು ನೀವು ನಾಟಕಗಳನ್ನ ಮಾಡ್ತಾ ಇದ್ದೀರಾ. ಇನ್ಫ್ಯಾಕ್ಟ್ ನಾನು ಕೂಡ ಅದರಲ್ಲಿ ಬಂದು ಆಕ್ಟ್ ಮಾಡಿದ್ದೀನಿ, 2 ನಾಟಕದಲ್ಲಿ ಆಕ್ಟ್ ಮಾಡಿದ್ದೀನಿ. ಟ್ರೂ ಇಂಡಿಯಾ ಅಂತ ಒಂದು, ಎರಡನೇದು ಮಾಯಾಮೃಗ, ಎರಡರಲ್ಲೂ ಮಾಡಿದ್ದೀನಿ. ಟ್ರೂ ಇಂಡಿಯಾ ನೀವು ಡೈರೆಕ್ಟ್ ಮಾಡಿದ್ದು, ಮಾಯಾಮೃಗ ಪೃಥ್ವಿ ಆರಾಧ್ಯ ಡೈರೆಕ್ಟ್ ಮಾಡಿದಂಥದ್ದು. ಸೊ ವಾಟ್ ಮೇಡ್ ಯು ಸ್ಟಾರ್ಟ್ ದಟ್ ವಟಿ ಕುಟೀರ, ವೈ? ಇದು ಒಳ್ಳೆ ಪ್ರಶ್ನೆ. ಸೊ ಇಷ್ಟೊತ್ತು ಚೆನ್ನಾಗಿ ಏನ್ ಹೀಗೆ ಅಲ್ಲ ಅಲ್ಲ ಅಲ್ಲ, ಇದು ಒಳ್ಳೆ ಪ್ರಶ್ನೆ. ಇದು 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 ಅಲ್ಲ, ಇದು ಓಕೆ ಇದು ಒಳ್ಳೆ ಪ್ರಶ್ನೆ. ಓಕೆ ಏನಾಗ್ತಿತ್ತು, ನಾನು ನೋಡಿದ ಹಾಗೆ, ಇನ್ಫಾರ್ಮಲ್ ಅಲ್ಲ, ಓಕೆ, ನಾನು ನೋಡಿದ ಹಾಗೆ ಏನಾಗ್ತಿತ್ತು, ಈ ಟೀಮ್ಗಳು, ಸುಮಾರು ಟೀಮ್ಗಳು, ಇವತ್ತಿನ ಹಾಗೆ ಇವತ್ತಂತೂ 1000 ಟೀಮ್ ಇದೆ. ಇದೆಲ್ಲ ಟೀಮ್ಗಳು ಯಾಕೆ ಹುಟ್ಟುತ್ತಾ ಇದ್ವು ಅಂದ್ರೆ, ನಾವೆಲ್ಲ ಏನಾದ್ರು ಮಾಡ್ಬೇಕು ಅಂತಲ್ಲ, ನಮ್ಗೆ ಅಲ್ಲಿ ಚಾನ್ಸ್ ಕೊಡ್ಲಿಲ್ಲ. ಇವಾಗ ಯಾವ್ದೋ ಒಂದು ಟೀಮ್ ಚೆನ್ನಾಗಿ ನಡೀತಿರತ್ತೆ, ಅಲ್ಲೊಬ್ಬ ರೆಬಲ್ ಇರ್ತಾನೆ. ಓಕೆ ಬೇಸಿಕಲಿ ಥಿಯೇಟರ್ ಅವರೆಲ್ಲ ರೆಬಲ್ಗಳೇ. ಹಾ ಎಲ್ಲವೂ ಬ್ರೇಕ್ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಎಸ್ ಹಾ ಆ ಬ್ರೇಕ್ ಮಾಡೋದ್ರಲ್ಲಿ ಆ ಟೀಮ್ಗಳೇ ಬ್ರೇಕ್ ಆಗ ಯಾ ಆ ಟೀಮ್ಗಳು ಬ್ರೇಕ್ ಆಗ್ಬಿಟ್ಟು, ಯಾಕೆ ಬ್ರೇಕ್ ಆಗೋದು ಅಂದ್ರೆ, ಒಬ್ಬ ರೆಬಲ್ ಆಗೋನು 3 ಜನನ ಹುರಿದುಂಬ್ಸವನು. ಹಾ ಇವ್ರು ನಮ್ಗೆ ಚಾನ್ಸೇ ಕೊಡ್ತಿಲ್ಲ, ಹಾ. ಲೀಡ್ ರೋಲ್ ಎಲ್ಲ ಹಳಬ್ರೆ ಮಾಡ್ತಿದ್ದಾರೆ, ನಾವೇ ಒಂಚೂರು ಮಾಡೋಣ. ಓಕೆ, ಅದರಲ್ಲಿ ಮತ್ತೆ ಇನ್ನೊಂದು ಟೀಮ್ ಆಗ, ಈ ಟೀಮ್ ಲೀಡರ್ಗಳಲ್ಲಿ ವೇರಿಯೇಷನ್ ಶುರುವಾಗೋದು. ಅವ್ರವರೇ ರೇಬಲ್ ಆಗೋರು. ಒಂದು ಟೀಮನ್ನು ನೆಟ್ಟಿಗೆ ಉಳ್ಕೊಂಡು ಹೋಗಿದ್ದು ತುಂಬಾ ಕಡಿಮೆ. ಇವತ್ತಿನ ಟೀಮ್ಗಳಲ್ಲಿ ಇನ್ನೊಂದಿದೆ. ಇವತ್ತಿನ ಟೀಮಲ್ಲಿ ಒಂದು ಪೇಮೆಂಟ್ ಅನ್ನೋ ಒಂದು ಪದ ಇದೆ, ದುಡ್ಡಿದೆ. ರಂಗಶಂಕರಗೆ ವಿ ಶುಡ್ ಬಿ ಥ್ಯಾಂಕ್ಫುಲ್ ಟು ರಂಗಶಂಕರ ಫಾರ್ ದಟ್. ಅಂದ್ರೆ ಪೇ ಅಂಡ್ ಸಿ ಅನ್ನೋದನ್ನ ಆಡಿಯನ್ಸ್ ಮಾಡಿಕೊಟ್ರು. ಹಾಗಾಗಿ ಪೇ ಅನ್ನೋ ಒಂದು ಪದ ಬಂದಿದ್ರಿಂದ ಶಿಸ್ತು ಮತ್ತೆ ಇದು ಬಂತು ಆಡಿಯನ್ಸ್ ಅಲ್ಲಿ. ಇಲ್ಲಾಂದ್ರೆ ನಾವು ಮುಂಚೆ ನಾಟಕ ಎಲ್ಲ ಮಾಡ್ತಿದ್ವಲ್ಲ, ಪಾಪ ನಮ್ಗೆ ಅವನು ರವಿಚಂದ್ರ ಅಂತಿದ್ದ, ಪ್ರಾಚಿ ರವಿಚಂದ್ರ ಗೊತ್ತಿರ್ಬೋದು, ಸ್ನೇಹ ಸಮೂಹದ ರವಿಚಂದ್ರ. ಅವ್ನು ಪಾಪ ಅದು ಎಲ್ಲಿ ದುಡಿಯೋ, ಮ್ಯಾಕ್ಸಿಮಮ್ ಎಲ್ಲ ಅವನೇ. ಅವನು ಒಳ್ಳೆ ಆಕ್ಟರ್. ಅವನು ಆಕ್ಟ್ ಮಾಡಿದ್ದೆ ತುಂಬಾ ಒಳ್ಳೆ ಆಕ್ಟರ್. ಅವ್ನ್ ನಾಟಕ ಅವ್ನಿಗೆ ಆಗ್ತಾನೆ ಇರ್ಲಿಲ್ಲ ಟೈಮ್. ಅವ್ನು ಪಾಪ ದುಡಿದ್ಬಿಟ್ಟು ಒಂದಿಷ್ಟು ದುಡ್ಡು ಎಲ್ಲ ಸ್ನೇಹ ಸಮೂಹದ ಸ್ನೇಹಿತರು ಎಲ್ಲರೂ ದುಡ್ಡು ಹಾಕವ್ರು. ಇವನು ಅಲ್ಲಲ್ಲಿಂದೆಲ್ಲ ರಿಮೋಟ್ ಆಗು ಒಂದಿಷ್ಟು ಸಪೋರ್ಟ್ ಮಾಡ್ಕೊಂಡು ಬೆಳೆಸ್ದ. ಯಾಕ ವಿಷಯ ಬಂತೀಗ? ವಟಿ ಕುಟೀರ ಹೇಗೆ? ಓಕೆ, ಅಲ್ಲ ಅದಕ್ಕಿಂತ ಮುಂಚೆ ಸ್ನೇಹ ಸಮೂಹದ್ದು ದುಡ್ಡು ಹಾಕೊಂಡು ಮಾಡ್ತಾ ಇದ್ವಲ್ಲ, ಆ ಟೈಮಲ್ಲಿ ಟಿಕೆಟ್ ಎಷ್ಟು ಸೇರೋದು, ಪ್ರಿಂಟ್ ಮಾಡಿಸ್ತಿದ್ವಿ ಚೆನ್ನಾಗಿ. ಟಿಕೆಟ್ ಮಾತ್ರ 2, 3, 4, 10 ಆಡಿಯನ್ಸ್ ಫುಲ್ ಇರೋ ಟಿಕೆಟ್ಸ್ ಎಲ್ಲ. ಯಾಕಂದ್ರೆ ಅಲ್ಲಿ ಗೇಟ್ ಅಲ್ಲಿ ಟಿಕೆಟ್ ಹರಿಯವ್ ನಿಲ್ತಿರ್ಲಿಲ್ಲ. ಅಂದ್ರೆ ಗೊತ್ತಾಯ್ತು, ಸ್ಟ್ರಿಕ್ಟ್ ಆಗಿ ಟಿಕೆಟ್ ಇಲ್ದಲ್ಲೇ ನಿಮಗೆ ಒಳಗೆ ಪ್ರವೇಶವಿಲ್ಲ ಅಂತ ಒಂದು ಬೋರ್ಡ್ ಇರ್ಲಿಲ್ವಲ್ಲ. ನಮ್ಗೂನು ಆಡಿಯನ್ಸ್ ಬಂದ್ರೆ ಸಾಕು ಅಂತ ನಾವು ದುಡ್ಡು ಹಾಕಿ ನಾಟಕ ಮಾಡಿ ಅದನ್ನ ನೋಡೋದಕ್ಕೆ ಫ್ರೀ ಆಡಿಯನ್ಸ್. ಬಟ್ ರಂಗಶಂಕರ ಬಂದ್ಮೇಲೆ ಅದು ಸ್ಟ್ರಿಕ್ಟ್ ಆಯ್ತು. ಸ್ಟ್ರಿಕ್ಟ್ ಆಗಿದ್ರಿಂದ ಟೀಮ್ಗಳಿಗೆ ದುಡ್ಡು ಬಂತು. ಟೀಮಲ್ಲಿ ದುಡ್ಡು ಇದ್ದಿದ್ರಿಂದ ಆ ಡಿವಿಷನ್ ಅನ್ನೋದು ಇದು ಈಗೋನ ದುಡ್ಡು ಒಂದು ಲೆವೆಲ್ ಅಲ್ಲಿ ಕಂಟ್ರೋಲ್ ಮಾಡಬಹುದು. ನಾವೆಲ್ಲ ಒಟ್ಟಿಗೆ ಇದ್ರೆ ಆ ಟೀಮ್ ಗಟ್ಟಿ ಇರುತ್ತೆ. ಟೀಮ್ ಗಟ್ಟಿ ಇದ್ರೆ ಫೈನಾನ್ಷಿಯಲಿ ಸ್ಟೇಬಲ್ ಆಗ್ತೀವಿ. ಈ ಮುಂಚಿನ ಟೀಮ್ಗಳಲ್ಲಿ ಅದಿರ್ಲಿಲ್ವಲ್ಲ, ಹಾಗಾಗಿ ಆ ಈಗೋ ಇಂದಲೇ ಗಲಾಟೆಗಳಾಗಿ ಟೀಮ್ಗಳು ಸ್ಪ್ಲಿಟ್ ಆಗೋದು. ಈಗ ವಟಿ ಕುಟೀರ ವಿಷಯಕ್ಕೆ ಬರ್ತೀನಿ. ವಟಿ ಕುಟೀರ ಯಾಕೆ ಶುರು ಮಾಡಿದೆ ಅಂದ್ರೆ ಅಷ್ಟೇ, ನಾನು
ಈಗೋ ಇಲ್ವಲ್ಲ ನಂಗೆ. ನಂದಿಕೆ ಈಗೋ ಇಲ್ಲ, ಹ್ಮ್ ನಾನು ಅನ್ನೋದು ನನಗಿಲ್ಲ. ಆದ್ರೆ ನಾನು ಒಬ್ಬನೇ ಇರ್ಬೇಕು. ಯಾಕೆಂದ್ರೆ ಡಿಸಿಷನ್ ಅದು. ಆಕ್ಚುಲಿ ಥಿಯೇಟರ್ ಇಸ್ ಎ ಲಾಸ್ಟ್ ಪ್ರಾಜೆಕ್ಟ್. ಹ್ಮ್ ಫೈನಾನ್ಷಿಯಲಿ ಹ್ಮ್ ಬಂದ್ರು ಏನ್ ಲಾಸ್ ಬಂದ್ರು ಅಲ್ಲಿದಲ್ಲಿಗೆ ಯು ಕಾಂಟ್ ಮೇಕ್ ಅಸೆಟ್ಸ್. ಅಲ್ಲ ಫೈನಾನ್ಷಿಯಲಿ. ಎಸ್ 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 ಮಿಕ್ಕಿದೆಲ್ಲ ವಿಷಯದಲ್ಲೂ ಜೀವನದಲ್ಲಿ ಸಂತೋಷ ಕೊಡುತ್ತೆ, ಶಿಸ್ತು ಕೊಡುತ್ತೆ, ಥಿಯೇಟರ್ ಏನೇನೋ ಸಿಗತ್ತೆ, ಸುಖ ಎಲ್ಲವೂ ನೆಮ್ಮದಿ ನೆಮ್ಮದಿ ಎಲ್ಲವೂ ಸಿಗತ್ತೆ. ಇದಕ್ಕೆ ಬೊಂಬಾಟ್ ಯಾರು ನನ್ನ ಕೇಳಿದ್ರು, ಥಿಯೇಟರ್ ಮತ್ತೆ ಸೀರಿಯಲ್ ಆಕ್ಟಿಂಗ್ ಏನ್ ವ್ಯತ್ಯಾಸ? ಸೀರಿಯಲ್ದು ಮನೆಗೆ 7 ಗಂಟೆಗೋ 8 ಗಂಟೆಗೋ ಪಿಕಪ್ ವೆಹಿಕಲ್ ಬರುತ್ತೆ, ಮುಗಿಸ್ಕೊಂಡು ಸೀದಾ ಶೂಟಿಂಗಿಗೆ ಹೋಗ್ತೀನಿ. ಅಲ್ಲೂ ತುಂಬಾ ಟೈಮ್ ಇರುತ್ತೆ. ನಾನು ಆ ಸೀನಲ್ಲಿ ಇಲ್ಲ ಅಂದ್ರೆ ನಾನು ಸುಖವಾಗಿ ಎಲ್ಲರೂ ನಿದ್ದೆ ಮಾಡ್ಬೋದು, ಎಲ್ಲ ಇರುತ್ತೆ. ಆದ್ರೂ ಶೂಟಿಂಗ್ ಮುಗಿಸ್ಕೊಂಡು ಮನೆಗೆ ಬಂದಾಗ ಬ್ಯಾಗ್ ಎಲ್ಲ ಹಿಂಗೆ ಎಸೆದ್ಬಿಟ್ಟು ಅನ್ನಂಗಾಗತ್ತೆ. ಅದು ಅಂದ್ರೆ ನನಗೆ ಎಲ್ಲರದ್ದು ಅಲ್ಲ ನಾನು ಹೇಳ್ತಿರೋದು. ಆದ್ರೆ ಅದೇ ನಾಟಕ ಇರೋ ದಿನ ಬೆಳಗ್ಗೆ 4:15 5 ಗಂಟೆಗೋ ನಾನೇ ಅಲಾರಾಮ್ ಇಟ್ಕೊಂಡು ಎದ್ದು ಸೆಟ್ಟನ್ನೆಲ್ಲ ಹೊರಗಡೆ ಇಟ್ಟು ಗಾಡಿಗೆ ಹಾಕಿ, ಯಾರೋ ಹುಡುಗರು ಬರ್ತಾರೆ ಜೊತೆಗೆ. ನೀನು ಆ ಕೆಲಸಗಳು ಮಾಡಿದ್ಯಾ? ನಮ್ಮ ವಟಿ ಕುಟೀರಕ್ಕೆ ಬೇರೆ ಟೀಮ್ಗೂ ಮಾಡಿದ್ಯಾ, ಬಟ್ ವಟಿ ಕುಟೀರಕ್ಕೂ ಸೆಟ್ ಇಳಿಸು, ಆಡಿಟೋರಿಯಂಗೆ ಹೋಗು, ಸೆಟ್ ಇಳಿಸು, ಸೆಟ್ ಹಾಕು, ಮಧ್ಯದಲ್ಲಿ ಎಲ್ಲೋ ಒಂದು ಕಾಫಿ ಒಂದು ಟೀ, ತಿಂಡಿ ಇಲ್ಲ, ಊಟ ಇಲ್ಲ. ಬೆಳಗ್ಗೆ ಅಂದ್ರೆ ಸಂಜೆ ಶೋ ಮುಗಿದ ಮೇಲೂ ಆ ಸೆಟ್ಟನ್ನೆಲ್ಲ ಇಳಿಸಿ ಮನೆಗೆ ತಗೊಂಬಂದು ಮತ್ತೆ ಅದನ್ನೆಲ್ಲ ಇಟ್ಟು ಎಲ್ಲ ಆದ್ಮೇಲೆ ಒಂದು ಸುಖವಾಗಿ ನಿದ್ದೆ ಮಾಡಿರ್ತಾರೆ. ಹೌದು ಹೌದು. ಶೂಟಿಂಗ್ ಇದ್ದಿದ್ದಿನ ಫ್ರೀ ಇದ್ರೂನು ಅದು ಏನೋ ಒಂದು ಇದು ಪರ್ಸನಲ್ ಆಗಿ ಹೇಳ್ತಿರೋದು, ಐ ಆಮ್ ಅನೇಬಲ್ ಟು ಎಂಜಾಯ್ ಕೊರತೆ. ಸೊ ಈ ಸುಖಗಳನ್ನೆಲ್ಲ ಕೊಡ್ತಾ ಇದ್ದಂತ ಇದನ್ನ ನಾನೊಬ್ನೇ ಎಂಜಾಯ್ ಮಾಡ್ಬೇಕು ಅಂತ ಕುಟೀರ ಶುರು ಮಾಡಿದ್ದೆ. ಅಂದ್ರೆ ಬೇರೆ ಟೀಮ್ಗಳು ಸ್ಪ್ಲಿಟ್ ಆಗೋದ್ ನೋಡಿದ್ದೆ. ಅಲ್ಲಿ ಯಾಕೆ ಸ್ಪ್ಲಿಟ್ ಆಗ್ತಿತ್ತು ಅಂದ್ರೆ, ಯಾರೋ ಒಬ್ಬ ಒಂದ್ ಪ್ರಾಜೆಕ್ಟ್ ತಗೋಣ ಅಂದ್ರೆ ಇನ್ನೊಬ್ಬ ಬೇಡ ಅನ್ನೋ ಅಷ್ಟೇ. ಅದು ಆಮೇಲೆ ಅವನೇನಾದ್ರು ಪ್ರಾಜೆಕ್ಟ್ ತಗೊಂಡ್ಬಿಟ್ರೆ ಇವನದ್ ಈಗೋ ಜಾಸ್ತಿ ಆಗೋದು, ಇವನದ್ ಕಡಿಮೆ ಆಗೋದು, ಇದು ಉಲ್ಟಾ ಆಗೋದು. ತಗೊಳ್ದಲ್ಲಿದ್ರೆ ನೋಡು, ನಾನು ಹೇಳಿದ್ರೆ ತಗೊಳ್ಳಿಲ್ಲ ಗೊತ್ತಾ ಅಂದ ಹಾಗೆ. ಅದೊಂದು ಇಂಥ ಸಣ್ಣ ಸಣ್ಣ ಕಾರಣಗಳಿಂದಾಗಿ ಟೀಮ್ಗಳು ಸ್ಪ್ಲಿಟ್ ಆಗಿದ್ ನೋಡುತ್ತೆ. ಓಕೆ ಓಕೆ. ನಿಮಗೆ ರಂಗಭೂಮಿ ಅಂತ ಹೇಳಿದ್ರೆ ಬಹಳಷ್ಟು ಜನಕ್ಕೆ ಅಟ್ಲೀಸ್ಟ್ ಪ್ರಾಬಬ್ಲಿ ಕಾಮನ್ ಪೀಪಲ್ಗೆ ಅಂತ ಅನ್ಕೋಬಹುದು, ರಾಜು ಅನಂತ್ ಸ್ವಾಮಿ ಅವರು ಅಂತ ಹೇಳಿದ್ರೆ ಅವರು ಭಾವಗೀತೆಗಳು ಅನ್ನೋ ಒಂದು ಬಹಳಷ್ಟು ಜನಕ್ಕೆ ಹಾಡುಗಾರ ಅನ್ನೋ ಒಂದಿದೆ. ನಿಮ್ಮ ಒಡನಾಟ ರಾಜು ಅನಂತ್ ಸ್ವಾಮಿ ಅವ್ರ ಜೊತೆ ಸಾಕಷ್ಟಿತ್ತು ಒಂದು ಮಟ್ಟಕ್ಕೆ. ಸೊ ಇನ್ ಟರ್ಮ್ಸ್ ಆಫ್ ಥಿಯೇಟರ್ ಅವರ ಒಡನಾಟದಲ್ಲಿ ನಿಮಗೆ ನೆನಪು ಬರುವಂತಹ ಒಂದು ಘಟನೆಗಳು ಯಾವ್ದಾದ್ರು ಇದೆಯಾ? ಚೆನ್ನಾಗಿ ಹೇಳ್ಬೇಕು ಅಂದ್ರೆ, ನೀನು ನೋಡಿದ್ಯಾ ಅನ್ನೋ ಗೊತ್ತಿಲ್ಲ, ನನ್ನ ವಟಿ ಕೊಟ್ಟಿರೋದು ಯಾವುದೇ ಶೋ ಇದ್ರು ಕೆಳಗಡೆ ಬಂದು ಮಾತಾಡಿಸ್ಬಿಟ್ಟು ನಾನು ನಿನ್ ನಾಟಕ ನೋಡಲ್ಲ ಹೋಗಲೇ ಅಂತ ಹೇಳ್ಬಿಟ್ಟು ಹೋಗಿರೋದು. ಇಲ್ಲ, ನೀನು ನೋಡಿರ್ತೀಯ. ಇಲ್ಲ, ಇದು ಮಾಯಾಮೃಗ ಮಾಡ್ಬೇಕಾದ್ರೂ ನಿಂತಾಗ ಮಾಯಾಮೃಗ ಒಂದು ಶೋಗಿದ್ದ, ಯಾವಾಗ್ಲೂ ಅದೇ ಮಾಡೋದು. ಬಂದು ಮಾತಾಡಿಸ್ಬಿಟ್ಟು ಎಲ್ಲ ಇನ್ನೇನ್ ಶೋ ಶುರು ಆಗ್ಬೇಕನ್ನೋ ಟೈಮಲ್ಲಿ ನೀನ್ ನಾಟಕ ನಾನು ನೋಡಲ್ಲ ಹೋಗಲಿ ಅಂತ ಅಂದ್ಬಿಟ್ಟು ಏನು ಎನಿ ಪರ್ಟಿಕ್ಯುಲರ್ ರೀಸನ್? ಅವನದೇನೋ ಕಾರಣ ಇತ್ತಲ್ಲ ಹೋಗೋದಕ್ಕೆ. ಇಲ್ಲಿ ಥಿಯೇಟರ್ ಒಳಗಡೆ ಬಂದು ಕೂತ್ಕೊಂಡ್ರೆ ಅವನ ಬೇರೆ ಕೆಲ್ಸಗಳಾಗ್ತಿರ್ಲಿಲ್ಲ ಬಹುಶಃ. ಅದಕ್ಕೆ ಯಾಕಂದ್ರೆ ರಿಹರ್ಸಲ್ ಬಂದಿಲ್ಲ ಅವನು. ಆಮೇಲೆ ಒಂದು ನಾಟಕ ಡೈರೆಕ್ಟ್ ಮಾಡ್ತಿದ್ದ ಅವನು, ಬಲ್ಲಾಳ್ ಸರ್ಕಲ್ ಅಂತ. ಓಕೆ. ಅದು ನಾನು, ರಾಜೇಶ್ ನಟರಂಗ, ಮೋಹನ್, ಇನ್ನೊಂದಷ್ಟು ಜನ ದೊಡ್ಡದೊಂದು ಗ್ಯಾಂಗ್ ಸೇರಿಸಿ ರಿಹರ್ಸಲ್ ಶುರು ಮಾಡ್ದ. ಅದ್ ಏನೋ ಕಾರಣಕ್ಕೆ ನಿಂತು ಹೋಯ್ತು. ಬಲ್ಲಾಳ್ ಸರ್ಕಲ್ ಅಂತ ಸ್ಕ್ರಿಪ್ಟ್ ಅವ್ರ ಅಪ್ಪನೇ ಬರ್ದಿದ್ದು ಅಂತಲೇ ನಾನು ಹೇಳಿದ್ದ. ಓಕೆ ಓಕೆ, ವೆರಿ ನೈಸ್ ವೆರಿ ನೈಸ್. ಹೌದು, ಇದೊಂದು ವ್ಯಾಸ್ಪಿಂದ ಯು ಪೀಪಲ್ ಕ್ಯಾನ್ ಟೇಕ್ ಇಟ್ ಅಪ್. ಐ ಚೆಕ್ ವಿತ್ ಹರ್ ಸಿಸ್ಟರ್ಸ್. ಆಗ್ಲಿ, ಖಂಡಿತ ಆಗ್ಲಿ. ಆ ಸ್ಕ್ರಿಪ್ಟ್ ಏನೋ ಸಿಕ್ಕಿದ್ರೆ ಸರ್ ಮಾಡಿಸಿ. ಪಾಪ ಅದೊಂದು ಆಸೆ ಇತ್ತು ಅವ್ರಿಗೆ, ಅದು ನಾಟಕ ಮಾಡಿಸ್ಬೇಕು ಅಂತ. ಖಂಡಿತ. ವಟಿ ಕುಟೀರದಿಂದ ಸಾಕಷ್ಟು ಜನ ಡೈರೆಕ್ಟರ್ಸ್ ಬಂದು ನಾಟಕಗಳನ್ನ ಡೈರೆಕ್ಟ್ ಮಾಡಿ ಹೋಗಿದ್ದಾರೆ. ಸೊ ಈಗ ನಿಮ್ಮ ಥಾಟ್ ಪ್ರಾಸೆಸ್ ಏನಿತ್ತು ವೆನ್ ಯು ಕಾಲ್ಡ್ ದೆಮ್ ಫಾರ್ ಡೈರೆಕ್ಟಿಂಗ್ ದ ಪ್ಲೇಸ್? ಬನ್ನಿ ನಮ್ಮ ತಂಡದಲ್ಲಿ. ವೈ ಈಗ ಈಗ ನೀವು ವಟಿ ಕುಟೀರ ನನ್ನ ಡಿಸಿಷನ್ ಒಂದೇ ಅನ್ನೋ ಒಂದು ಏನ್ ಹೇಳಿದ್ರಿ, ಅದನ್ನ ಡೈರೆಕ್ಷನ್ಗೆ ಯಾಕೆ ತಗೊಳ್ಳಿಲ್ಲ? ಅಥವಾ ನೀವು ಇದನ್ನ ಕರೆಯೋದಕ್ಕೆ ಅಥವಾ ಬೇರೆ ಡೈರೆಕ್ಟರ್ಗಳನ್ನ ಕರೆಯುವಂತಹ ಉದ್ದೇಶ ಏನಿತ್ತು? ಬೇರೆ ಟೀಮ್ಗಳಲ್ಲಿ ಅದು ನೋಡಿದ್ದೆ. ಆ ಟೀಮಲ್ಲಿ ಆಕ್ಟರ್ ಆಗಿ ವರ್ಕ್ ಮಾಡುತ್ತೀರ ಅವರು. ಆದ್ರೆ ನಾನು
ನಂದಿದು ಟೀಮು, ನಮ್ಮದಿದು ಟೀಮು, ಬೇರೆಯವರು ಡೈರೆಕ್ಟ್ ಮಾಡಬಾರ್ದು, ನಾವೇ ಮಾಡಬೇಕು. ಹಾ ಅದೊಂದು ಏನು ಗೊತ್ತಾ, ಇವಾಗ ಅಮಿತಾಬ್ ಬಚ್ಚನ್ ನನಗೆ ಅಲ್ಲಿ ಆ ಕ್ಯಾರೆಕ್ಟರ್ಗೆ ಅಮಿತಾಬ್ ಬಚ್ಚನ್ ಸೂಟ್ ಆಗ್ತಾರೆ ಅಂದ್ರೆ ಹೋಗದೆ ಕೇಳ್ತೀನಿ, ಅಣ್ಣ ನನ್ಗೆ ಪೇಮೆಂಟ್ ಕೊಡೋಕ್ಕಾಗಲ್ಲ ಬಂದ ಅಂದ್ರೆ ಆ ಕ್ಯಾರೆಕ್ಟರ್ಗೆ ಅವ್ನು ಸೂಟ್ ಆಗೋವನಾದ್ರೆ ಐ ಹ್ಯಾವ್ ದಟ್ ಲಿಬರ್ಟಿ. ಈಗ ಹ್ಮ್ ಬೇರೆ ಟೀಮ್ಗಳಲ್ಲಿ ಏನಾಗತ್ತೆ, ಅಮಿತಾಬ್ ಬಚ್ಚನ್ ಕ್ಯಾರೆಕ್ಟರ್ನ ಬೇರೆಯವ್ರ ಹತ್ರ ಅಂದ್ರೆ ಅಲ್ಲಿಗೆ ಸೂಟ್ ಆಗೋ ಕ್ಯಾರೆಕ್ಟರ್ ಇಲ್ಲ ಇಲ್ಲ ನಮ್ಮ ಟೀಮಲ್ಲಿರೋನು ಹ್ಮ್ ಇವನ ಹತ್ರನೇ ಮಾಡಿಸ್ಬೇಕು ಅಂತ. ಗೊತ್ತಾಯ್ತು. ಆ ತರ ಅಲ್ಲೇ ಸರ್ಕಲ್ ಅಲ್ಲೇ ಉಳ್ಕೊಳತ್ತೆ. ಇದು ಒಟ್ಟಿ ಕೊಟ್ಟಿರೋ ಒಂದು ಓಪನ್ ಟೀಮ್. ಹ್ಮ್ ಹ್ಮ್ ಇವತ್ತಿಗೆ ಎಲ್ಲ ಟೀಮ್ಗಳಲ್ಲೂ ಆ ತರ ಓಪನ್ ಆಗೇ ಇದೆ. ಅವ್ನು ಫಸ್ಟ್ ಆ ಟೀಮಲ್ಲಿ ವರ್ಕ್ ಮಾಡಿ ಇಲ್ಲಿಗೆ ಬಂದು ವರ್ಕ್ ಮಾಡೋದೆಲ್ಲ ಇವತ್ತಿಗೆ ನಡೀತಾ ಇದೆ. ನಾನು ಶುರು ಮಾಡಿದ ಟೈಮಲ್ಲಿ ಹ್ಮ್ ಇನ್ನು ನಮ್ಮ ಟೀಮ್ ಅವ್ರೊಬ್ರು ಅದನ್ನ ಬಿಟ್ಟು ಬೇರೆ ಟೀಮ್ಗೆ ಹೋಗ್ಬಾರ್ದು ಅನ್ನೋದೆಲ್ಲ ಇತ್ತು. ಓಕೆ ಓಕೆ. ಸೊ ನನಗೆ ಆ ಲಿಬರ್ಟಿ ಇದೆ. ಹಾ ಆಮೇಲೆ ಕೆಲವು ಟೀಮ್ಗಳಲ್ಲಿ ಡೈರೆಕ್ಷನ್ ವಿಷಯಕ್ಕೂ ಅಷ್ಟೇ, ಇವ್ರ ಹತ್ರನೇ ಡೈರೆಕ್ಟ್ ಮಾಡಿಸ್ಬೇಕು, ನಮ್ ಟೀಮ್ ಅವರು ನಮ್ ಟೀಮ್ ಓಕೆ, ಟೀಮ್ ಬಿಲ್ಡಿಂಗಿಗೆ ಅದು ಬೇಕು. ಹ್ಮ್ ಯಾಕಂದ್ರೆ ಬಟ್ ಅವನಿಗಿಂತ ಟ್ಯಾಲೆಂಟೆಡ್ ಒಬ್ಬ ಅಲ್ಲಿ ಹ್ಮ್ ಬ್ಯಾಕ್ ಸ್ಟೇಜ್ ಅಲ್ಲಿ ಏನೋ ವರ್ಕ್ ಮಾಡಿಸ್ಕೊಂಡ್ರು ಆ ತರ ಹ್ಮ್ ಅದಕ್ಕೆ ಬೇರೆ ಬೇರೆಯವ್ರ ಹತ್ರ ಮಾಡ್ಸೋಣ ಅಂತ. ಓಕೆ ನೈಸ್. ನನ್ ವಟಿ ಕುಟೀರದ ಈಗೊಂದು 10 ವರ್ಷ ಪಾಸ್ಟ್ 10 years ಜರ್ನಿನಲ್ಲಿ ಒನ್ ಆಫ್ ದ ಮೋಸ್ಟ್ ಸಕ್ಸಸ್ಫುಲ್ ಪ್ಲೇಸ್ ಅಂತ ಹೇಳಿದ್ರೆ ಶ್ರದ್ಧಾ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು. ಸೊ ಆ ಸ್ಕ್ರಿಪ್ಟ್ ನ ಚೂಸ್ ಮಾಡೋದಕ್ಕೆ ಏನ್ ಕಾರಣ? ಅಂಡ್ ಅದರಲ್ಲಿರುವಂತಹ ಆಕ್ಟರ್ಸ್, ದ ಹೋಲ್ ಕ್ರೂ ವಾಸ್ ಅಮೇಝಿಂಗ್. ತುಂಬಾ ಚಂದ ಮಾಡುವಂತಹ, ರಂಗಭೂಮಿಯಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿರುವಂತಹ ನಟರುಗಳು, ನಟಿಯರು. ವಾಟ್ ಮೇಡ್ ಯು ಪಿಕ್ ದಟ್ ಸ್ಕ್ರಿಪ್ಟ್, ಶ್ರದ್ಧಾ ಮತ್ತು ಸ್ಟೇನ್ಲೆಸ್? ಇಲ್ಲ, ಅದು ಅನಂತ್ ಸಿನಿವರ್ಗೆ ಥ್ಯಾಂಕ್ಸ್ ಹೇಳ್ಬೇಕು. ಅನಂತ್ ಸಿನಿವರ್ ಈ ಸ್ಟಾರ್ಟೆಡ್ ದಟ್ ಪ್ರಾಜೆಕ್ಟ್. ಹ್ಮ್ ಅವಾಗ ಅನಂತು ನಾನು ಇಬ್ರು ಸೇರ್ಕೊಂಡು ಡೈರೆಕ್ಟ್ ಮಾಡಿದ್ವಿ. ಅನಂತ್ ಲೀಡ್ ಆಕ್ಟ್ ಮಾಡ್ತಾ ಇದ್ದಿದ್ದು, ಅದೊಂದು 8 ಶೋ ಮಾಡಿದ್ವಿ. ಓಕೆ. ಆಮೇಲೆ ಬರೀ ಅವಾಗ ಶ್ರದ್ಧಾ ಮಾತ್ರ ಮಾಡ್ತಾ ಇದ್ದಿದ್ದು, ಅನಂತ್ ಲೀಡ್ ಕ್ಯಾರೆಕ್ಟರ್ ಮಾಡೋರು. ಅದರಲ್ಲಿ ಅಪ್ಪನ ಕ್ಯಾರೆಕ್ಟ್ರು ಒಂದ್ಸತಿ ಸಿಗ್ದಲೆ ಭಾನುನ ಕರೆದಿತ್ತು, ಕೀರ್ತಿ ಭಾನುನ. ಅದೊಂದು ಸಣ್ಣ ಕ್ಯಾರೆಕ್ಟರ್ ಇದೆ, ಬಂದ್ ಮಾಡಕ್ ಭಾನು ಯಾರು ನಾಟಕಕ್ಕೆ ಅಂತ ಕರೆದ್ರೆ ಯಾವ ಟೀಮ್ ಆಗ್ಲಿ ಯಾರೇ ಆಗ್ಲಿ ಎಸ್ ಅನ್ನೋದೇನೆ. ಸೊ ಭಾನು ಬಂದು ಆ ಕ್ಯಾರೆಕ್ಟರ್ ಮಾಡಿದ್ದ. ಅದರಲ್ಲಿ ಒಂದು ಸಣ್ಣ ಫ್ರೆಂಡ್ ಕ್ಯಾರೆಕ್ಟರ್, ಅದು ಬೇರೆ ಯಾರ ಹತ್ರನು ಮಾಡಿಸ್ಬೇಕು ಅಂತ ಅನ್ಕೊಂಡಿದ್ದನ್ನ ನಾನು ಡಮ್ಮಿ ಮಾಡ್ತಾ ಇದ್ದೆ. ಅದು ಹಾಗೆ ನಾನೇ ಕಂಟಿನ್ಯೂ ಮಾಡಿದ್ದೆ. ಆಮೇಲೆ ಅದಕ್ಕೆ ಅಡಿಷನ್ ಆಗಿ ನಮ್ಮ ಸೌಮ್ಯಾಜಿ ಹರೀಶ್ ಸೌಮ್ಯಾಜಿ ಫ್ರೆಂಡ್ ಕ್ಯಾರೆಕ್ಟರ್ಗೆ ಬಂದ. ಹಾಗೆ ಅದು ಹಾಗೆ. ಆಮೇಲೆ ಏನಾಯ್ತು, ಭಾನುವ್ರ ತಂದೆ ಹೋಗ್ಬಿಟ್ರು. ಓಕೆ. ಭಾನುವ್ರ ತಂದೆ ಹೋದಾಗ ಅವ್ರಿಗೆ ಒಂದು ಶ್ರದ್ಧಾಂಜಲಿ ಕೊಡ್ಬೇಕು ಅಂತ ಭಾನು ಹತ್ರ ಅದನ್ನ ಲೀಡ್ ಮಾಡಿಸ್ದೆ. ಅವಾಗ್ಲೂ ಬರೀ ಶ್ರದ್ಧಾ ಮಾತ್ರ ಮಾಡಿದ್ವಿ, 1-2 ಶೋ ಮಾಡಿದ್ವಿ. ಅದಾದ್ಮೇಲೆ ಅನಂತ್ ಗೇವ್ ಮಿ ದಿಸ್ ಐಡಿಯಾ, ನಮ್ಮಮ್ಮ ಅಂದ್ರೆ ನಂಗೆ ಇಷ್ಟ ಅಂತ ವಸುಧೇಂದ್ರದ ಒಂದು ಬುಕ್ ಇದೆ. ಆ ಬುಕ್ಕಲ್ಲಿ ಇದು ನೋಡು, ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆಗಳು ಇದಕ್ಕೆ ಸೆಟ್ ಆಗ್ಬೋದಾ ನೋಡು. ಸರಿ, ಅನಂತನೇ ವಸುಧೇಂದ್ರ ಜೊತೆ ಮಾತಾಡಿ ವಸುಧೇಂದ್ರಗ್ ನಾನ್ ಫೋನ್ ಮಾಡಿ, ಅವಾಗ ನಂದು ವಸುಧೇಂದ್ರದ್ದು ಪರಿಚಯ ಇರ್ಲಿಲ್ಲ, ಪರಿಚಯ ಆಗಿ ಅವರು ಪರ್ಮಿಷನ್ ಕೊಡಿ ಸರ್ ಅಂತೆ. ಜೋರಾಗಿ ನಕ್ಬಿಟ್ರು ಫೋನಲ್ಲಿ. ನಾಟಕ ಮಾಡಕ್ಕೆಲ್ಲ ಪರ್ಮಿಷನ್ ಕೇಳ್ತಾರಾ? ಹೌದಾ? ಓಕೆ. ಮಾಡಿ ಮಾಡಿ ಅಂತಂದ್ರು. ಅಂಡ್ ಹಿ ಥರೋಲಿ ಎಂಜಾಯ್ಡ್ ಇಟ್. ಅಷ್ಟೇ. ನೈಸ್. ಸೊ ಇದಾದ ನಂತರ ನೀವು ವಂಶವೃಕ್ಷ ತಗೋತೀರ, SL ಭೈರಪ್ಪ ಅವರ ವಂಶವೃಕ್ಷ. ಅದು ಐ ಮೀನ್ ನನಗೆ ನಾಟಕ ಯಾಕೆ ತಗೊಂಡ್ರಿ ಅನ್ನೋದಕ್ಕಿಂತ, ಹೌ ವಾಸ್ ದ ಕಾನ್ವರ್ಸೇಷನ್ ಬಿಟ್ವೀನ್ ಯು ಅಂಡ್ ಭೈರಪ್ಪ ಸರ್? ನಿಮ್ಮಿಬ್ಬರ ಮಧ್ಯೆ ಏನು ಮಾತುಕತೆ ನಡೆದು ಅವ್ರು ಯಾವ ಇದಕ್ಕೆ ಒಪ್ಕೊಂಡ್ರು ಅನ್ನೋದಿದೆಯಲ್ಲ, ಅವ್ರನ್ನ ಒಪ್ಸೋ ಆ ಧೈರ್ಯ ಇತ್ತಲ್ಲ, ಅದಕ್ಕೆ ನಾನು ಐ ಮೋರ್ ಫ್ಯಾಸಿನೇಟೆಡ್ ಟು ಹಿಯರ್ ದಟ್ ಸ್ಟೋರಿ. ಓಕೆ, ಅದಕ್ಕಿಂತ ಬ್ಯಾಕ್ಗ್ರೌಂಡ್ ಅಲ್ಲಿ ಇನ್ನೊಂದು ವಿಷಯ ಹೇಳ್ಬಿಡ್ತೀನಿ. ನಂಗೆ ಇನ್ನೊಂದು ನಾಟಕ ಮಾಡ್ತಿದ್ದೆ ನಾನು, ಅಮ್ಮವ್ರ ಕಂಠ ಅಂತ, TP ಕೈಲಾಸ. ಅದ್ರದ್ದು ಒಂದು ಕೆಟ್ಟ ಶೋ ಆಯ್ತು. ಓಕೆ. ಆರ್ಟಿಸ್ಟ್ ಒಬ್ರು ಡೈಲಾಗನ್ನ ಬ್ಲ್ಯಾಂಕ್ ಆಗಿ ಸ್ಟೇಜ್ ಮೇಲೆ, ಅದು ಕೈಲಾಸಂ ಅವ್ರದ್ದು ನಾಟಕಗಳೆಲ್ಲ ಹೇಗೆ ಅಂದ್ರೆ, ಒಂದು ಕ್ಷಣದಲ್ಲಿ ಮರೆತ್ರೆ ಇಡೀ ಸ್ಕ್ರಿಪ್ಟ್ ಮರ್ತ ಹಾಗೆ, ಇಲ್ಲ ಒಂದು ಪೊಯಿಟಿಕಲ್ ವೇನಲ್ಲಿ ಹೋಗ್ತಾ ಇರತ್ತೆ. ಅದಕ್ಕೊಂದು ರಿದಮ್ ಇದೆ. ಕೈಲಾಸಂ ಅವರ ನಾಟಕಗಳಲ್ಲಿ ಇಡೀ ನಾಟಕಕ್ಕೆ ಒಂದು ರಿದಮ್ ಇದೆ, ಡೈಲಾಗ್ದಲ್ಲಿ ಒಂದು ರಿದಮ್ ಇರುತ್ತೆ. ಅದು
ಬಳಕೆಯ ಮಾತಿನಲ್ಲಿ ಬರ್ದಿರ್ತಾರೆ ಅವ್ರು ಸ್ಕ್ರಿಪ್ಟ್ ಅನ್ನ, ಯಾವುದೇ ಕಾಂಪ್ಲಿಕೇಶನ್ ಇರಲ್ಲ. ಹೌದು. ಆ ಅಮ್ಮ ಡೈಲಾಗ್ ಮರ್ತು ನಿಂತ್ಬಿಟ್ರು. ತುಂಬಾ ಕೆಟ್ಟದಾಗಿತ್ತು ಅದು ಸೀಕ್ವೆನ್ಸ್ ಹೇಳ್ಬೇಕು ಅಂದ್ರೆ 100 ಪೇಜಿನ ಸ್ಕ್ರಿಪ್ಟ್ ಅಲ್ಲಿ 25ನೇ ಪೇಜಲ್ಲಿ ಅವ್ರು ಡೈಲಾಗ್ ಮರ್ತ್ಬಿಟ್ರು. ಹ್ಮ್. ಶ್ರೀವತ್ಸ ಅಂತ ನೀನಾಸ್ಮಿನ ಗೆಳೆಯ. ಓಕೆ. ಶ್ರೀವತ್ಸ ನಾನು ಆನ್ ಸ್ಟೇಜ್ ಇದ್ದೀವಿ, ಮುಖ ನೋಡಿದ್ವಿ. ಶ್ರೀವತ್ಸ ಸಡನ್ ಆಗಿ 35ನೇ ಪೇಜಿಂದ ಒಂದು ಡೈಲಾಗ್ ಕೊಟ್ಟ. ಹ್ಮ್. 25ನೇ ಪೇಜಿಂದ 35ನೇ ಪೇಜಿಗೆ ಶಿಫ್ಟ್ ಆದ. ಅಟ್ಲೀಸ್ಟ್ ಏನೋ ನೆನಪಾಗ ಟೋಟಲ್ ಬ್ಲ್ಯಾಂಕ್. ಹ್ಮ್. ಆಯ್ತು. ಆಮೇಲೆ 60ನೇ ಪೇಜಿಂದ ಒಂದು ಡೈಲಾಗ್ ಕೊಟ್ಟ. ನಾನು ಅದಕ್ಕೆ ಕೌಂಟರ್ ಕೊಡ್ತಾ ಇದ್ದೀನಿ. ಓಕೆ. ಏನಾರ ಮಾಡಿ ಅಂದ್ರೆ ಅದಕ್ಕೆ ರಿಲೇಟೆಡ್, ಇವಾಗ ಏನೋ ಒಂದು ಸಬ್ಜೆಕ್ಟ್ ನಡೀತಿದ್ದ ಸಬ್ಜೆಕ್ಟಿಗೆ ರಿಲೇಟೆಡ್ ಆಗಿ ನೆನಪಾಗ್ಲಿ ಅಂತ ಪುಷ್ ಕೊಡ್ತಾ ಇರೋದು. ಆಮೇಲೆ 12ನೇ ಪೇಜಿನ ಡೈಲಾಗ್ ಕೊಟ್ಟ ಮತ್ತೆ. ಹ್ಮ್. ಬ್ಲ್ಯಾಂಕ್ ಆಗ್ಬಿಟ್ಟಿದ್ದಾರೆ ಕಂಪ್ಲೀಟ್. ಓಕೆ. ಕಡೆಗೆ ಅದು ಮುಖ ನೋಡ್ದೆ, ಇಲ್ಲ ಗುರು ಇದು ಏನೇ ಆದ್ರೂ ನಾಟಕ ನಡೆಯಲ್ಲ, ಎಂಡ್ ಮಾಡೋಣ ಅಂತ ಅಂದ್ಬಿಟ್ಟು ಹಿಂಗ ಅಂದ. ಹ್ಮ್. ಎಂಡ್ ಮಾಡ್ಬಿಡೋಣ ಹ್ಮ್. ಆ ರೇಂಜಿಗೆ ಬ್ಲ್ಯಾಂಕ್ ಆಗ್ಬಿಟ್ಟಿದ್ದಾರೆ. ಸೊ ಯು ಸ್ಟಾಪ್ ದಟ್ ಶೋ, ನಿಲ್ಸಿದ್ರಿ ನಾಟಕ? ಇಲ್ಲ, ಮತ್ತೆ ಕ್ಲೈಮ್ಯಾಕ್ಸ್ 99ನೇ ಪೇಜಿನ ಡೈಲಾಗ್ ಹೇಳ್ಬಿಟ್ಟು ಎಕ್ಸಿಟ್ ಆಗಕ್ ರೆಡಿ ಆಗ್ತಿದ್ದಾನೆ. ಹಾ. ನಾನು ಏನಿದು ಅಂತ ಅಂದ್ಬಿಟ್ಟು ಮತ್ತೆ 18ನೇ ಪೇಜಿನ ಡೈಲಾಗ್ ಕೊಟ್ಟೆ. ಅಂದ್ರೆ ನಾನು ಹೇಳ್ತಿರೋದು ಅರ್ಥ ಆಯ್ತು. ಶಫಲ್ ಮಾಡ್ತಾ ಇದ್ವಿ ಅನ್ನೋದಕ್ಕೆ. ಅದು ಏನಾಯ್ತು ಅಂತ ಅಂದ್ಬಿಟ್ಟು ಅಮ್ಮ ಎಚ್ಚರ ಆಗಿ 32ನೇ ಪೇಜಿನ ಡೈಲಾಗ್ ಶುರು ಮಾಡೋದು. ಹ್ಮ್. ಮತ್ತೆ ಇವನು ಎಕ್ಸಿಟ್ ಆಗ್ಬಿಡೋನು. ಅವನು ಎಕ್ಸಿಟ್ ಆಗ್ತಿದ್ದವನು ವಾಪಸ್ ಬಂದು ಮತ್ತೆ ಅಲ್ಲಿಂದ ನಾಟಕ ಶುರು ಮಾಡ್ತಾವ. ಕಂಟಿನ್ಯೂ ಆಯ್ತು. ಇದು ಆಡಿಯನ್ಸ್ ಒಬ್ರಿಗೂ ಗೊತ್ತಾಗಿಲ್ಲ. ಓ. ಅನ್ಲೆಸ್ ಅವರು ಕೈಲಾಸಂ ಅವರ ಫ್ಯಾನ್ ಆಗಿದ್ದು ಆ ಸ್ಕ್ರಿಪ್ಟ್ ಚೆನ್ನಾಗಿ ಓದಿರೋರ ಬಿಟ್ರೆ. ಇದಾದ ಮಾರನೇ ದಿನ ಒಂದು ಫೋನ್ ಬಂತು ನನಗೆ. ಹಾ. ಆ ಫೋನ್ ಬಂತು ನನಗೆ. ಆ ಫೋನಲ್ಲಿ ತುಂಬಾ ಚೆನ್ನಾಗಿತ್ತು ನಾಟಕ. ನಾನು ಫಸ್ಟ್ ಕೇಳಿದ್ದು, ನೀವು ಫಸ್ಟ್ ಟೈಮ್ ಆ ನಾಟಕ ನೋಡಿದ್ದು? ಹ್ಮ್. ಸ್ವಲ್ಪ ಆರೋಗ್ಯಂಟ್ ಆಗಿ ಕೇಳಿದೆ. ಯಾಕೆಂದ್ರೆ ಕೆಟ್ಟ ಶೋ ಅಂದ್ರೆ ಅಷ್ಟು ಕೆಟ್ಟ ಶೋ ಯಾವುದು ಆಗೇ ಇಲ್ಲ ಅನ್ನೋದು ನನಗೆ. ಹ್ಮ್. ಫಸ್ಟ್ ಟೈಮ್ ನಾನು ನಾಟಕ ನೋಡಿದ್ದು. ತುಂಬಾ ತಪ್ಪಾಗಿ ಮಾಡಿದ್ವಿ ನಾವು, ತುಂಬಾ ಚೆನ್ನಾಗಿ ಕೆಟ್ಟದಾಗಿತ್ತು. ನನಗೆ ಹಾಗೆ ಅನ್ನಿಸ್ಲೇ ಇಲ್ಲ. ಹ್ಮ್. ಇಷ್ಟೆಲ್ಲ ಆಯ್ತು, ನಾನು ಹೇಳಿಬಿಟ್ಟೆ. ಹ್ಮ್. ಅನ್ನೋನ್ ಕಾಲ್, ಅದು ಅನ್ನೋನ್ ಪರ್ಸನ್ ಕಾಲ್ ಮಾಡಿರೋದು, ಅವ್ರಿಗೆ ಇಷ್ಟೆಲ್ಲ ಹೇಳಿದೆ. ಹ್ಮ್. ಓಕೆ. ಅವ್ರು ನೋಡಿದ್ರೆ SLB ಅವರ ಮಗ. ಓ. ನನಗೆ ಗೊತ್ತಿಲ್ಲ. ಓಕೆ. ಮಾರನೇ ದಿನ ಆಫೀಸಿಗೆ ಕರೆದ್ರು. ಆರ್ಟಿಸ್ಟ್ಗಳೆಲ್ಲ ಬನ್ನಿ ಊಟಕ್ಕೆ, ನಮ್ಮ ಆಫೀಸಲ್ಲೇ ಮಾಡೋಣ ಅಂತ. ಹ್ಮ್. ಹೋಗಿ ನೋಡ್ತೀನಿ, SLB ಅವ್ರ ಮಗ. ಹ್ಮ್. ವಾವ್. ಮಗ, ಅವ್ರ ಮಿಸ್ಸಸ್ ಇಬ್ರು, ಉದಯ್ ಶಂಕರ್ ಮತ್ತೆ ಅನುರಾಧ ಉದಯ್ ಶಂಕರ್, ದೇ ಹೋಸ್ಟೆಡ್ ಅಸ್ ಎ ಲಂಚ್. ಹ್ಮ್. ಅವ್ರದ್ದು ಮನೆಯಿಂದಲೇ ಮಾಡ್ಕೊಂಡು ಬಂದಿದ್ರು, ಆರ್ಟಿಸ್ಟ್ಗಳಿಗೆ ಸಪೋರ್ಟ್ ಮಾಡಬೇಕು ಅಂತ. ಅದು ಹಾಗೆ ಒಂದು ಸ್ವಲ್ಪ ದಿನಕ್ಕೆ ಅವರ ಒಡನಾಟ ಜಾಸ್ತಿ ಆಯಿತು. ನಾನು ಅವ್ರ ಮನೆಗೆ ಹೋಗೋದು ಶುರು ಮಾಡ್ಕೊಂಡೆ. ತುಂಬ ಒಳ್ಳೆ ಜನ. ಅವಾಗ ಒಂದಿನ ಮೆತ್ತಗೆ ಈ ಪೀಠಿಗೆ ಹಾಕಿ, ಹ್ಮ್. ಯಾಕಂದ್ರೆ ನಾನು ವಂಶವೃಕ್ಷ ತುಂಬ ಚಿಕ್ಕವನಿದ್ದಾಗಲೇ ಓದಿದ್ದು, ನನ್ಗೆ ತುಂಬ ಗಾಢವಾಗಿ ಪರಿಣಾಮ ಬೀರಿತ್ತು. ಶ್ರದ್ಧಾ ಮಾಡ್ಬೇಕಾದ್ರೆ ಭಾನುಗೆ ಹೇಳಿದ್ದೆ, ಹ್ಮ್. ಭಾನು ಒಂದು ನಾಟಕ ಇದೆ ವಂಶವೃಕ್ಷ ಅಂತ, ಅದರಲ್ಲಿ ಶ್ರೋತೃಗಳ ಕ್ಯಾರೆಕ್ಟರ್ ನೀನು ಮಾಡ್ಬೇಕಾಗತ್ತೆ, ಹ್ಮ್. ಅದು ಪರ್ಮಿಷನ್ಗೆ ಟ್ರೈ ಮಾಡ್ತೀನಿ ಅಂತ ಹೇಳಿ ಹ್ಮ್. ಪರ್ಮಿಷನ್ ತಗೊಂಡಿದ್ದೆ. ಹ್ಮ್. ವಾವ್. ವಂಶವೃಕ್ಷ ನಾನು ಅದರಲ್ಲಿ ಪಾರ್ಟ್ ಮಾಡಬೇಕಾಗಿತ್ತು, ಕಾರಣಾಂತರಗಳಿಂದ ನಾನು ಮಾಡೋಕ್ಕಾಗಿಲ್ಲ. ನೆಕ್ಸ್ಟ್ ಮುಂದೆ ಮಾಡಿದಾಗ ನನ್ನನ್ನು ಕರೀರಿ, ನಾನು ಬಂದು ಮಾಡ್ತೀನಿ. ಶೂರ್. ಅದು ಹಾ. ನಾಟಕನ 3 ನಾಟಕದ ಸ್ಕ್ರಿಪ್ಟಿಂದ ಒಂದು ದೊಡ್ಡ ಕತೆ ಇದೆ. ಹೇಳಿ. ಇದು ನಮ್ಗೆ ಫಸ್ಟ್ ನಮ್ಗೆ ಅನಂತ ಚಿನಿವಾರ್ ಅವರು ಇದನ್ನ ಹ್ಮ್. ಸ್ಕ್ರಿಪ್ಟ್ ಮಾಡ್ಕೊಡ್ತೀನಿ ಅಂತ ಅಂದ್ರು. ಹೌದು. ಹ್ಮ್. ಅದು 2013 ಸ್ಕ್ರಿಪ್ಟ್ ಮಾಡೋದು ಕೂತಿತ್ತು. ಅನಂತ ಆಲ್ಮೋಸ್ಟ್ ಒಂದು 6-7 ತಿಂಗಳು ಟ್ರೈ ಮಾಡಿದ್ರು. ಆಮೇಲೆ ಇದು ನನಗೆ ಕಷ್ಟ ಆಗ್ತಿದೆ. ಆಫೀಸ್ ಈ ವಾಸ್ ರನ್ನಿಂಗ್ ಜನಶ್ರೀ ಅಂತ ಒಂದು TV ಚಾನಲ್ ಇಂದ ಹೆಡ್ ಅವರು. ಹ್ಮ್. ಅದ್ರ ಮಧ್ಯದಲ್ಲಿ ಮಾಡೋದಕ್ಕೆ ಕಾನ್ಸಂಟ್ರೇಟ್ ಮಾಡೋದಕ್ಕೆ ಆಗ್ತಿಲ್ಲ ನನಗೆ, ಈ ಇದಕ್ಕೆ ಸಾರಿ ಅಂತ. ಆಮೇಲೆ ಗೋಪಾಲ್ ವಾಜಪೇಯಿ ಅವ್ರನ್ನ ಕೇಳಿ, ಗೋಪಾಲ್ ವಾಜಪೇಯಿ ಅವರು ಮಾಡ್ಕೊಡ್ತೀನಿ ಅಂತ ತಗೊಂಡ್ರು. ಅವ್ರನ್ನು 1 ತಿಂಗಳು ಓದಿದ್ರು. ಇದು ನನ್ನ ಭಾಷೆ ಅಲ್ಲ ಇದು. ಅವರು ಎಕ್ಸಲೆಂಟ್ ಧಾರವಾಡ, ಅಂದ್ರೆ ಉತ್ತರ ಕರ್ನಾಟಕದ ಭಾಷೆಗಳ
ಎಂತೆಂಥ ಹಾಡುಗಳು ಬರೋದು. ಅಯ್ಯೋ ಹ್ಮ್ ಅಂತ ಅದ್ಭುತ ವ್ಯಕ್ತಿ, ದೇವರಂತ ಮನುಷ್ಯ. ಹ್ಮ್ ಕೆಲವ್ರನ್ನ ಕಳ್ಕೊಂಡಿದ್ದು ಹ್ಮ್ ಹಿಂಸೆ ಆಗ್ಬಿಡತ್ತೆ ನನಗೆ. ಸೊ ಅವರು ನನಗೆ ಶ್ರೀಪತಿ ಮಂಜನ್ ಬೈಲು ಹತ್ರ ಮಾಡಿಸು ಹಾ ಕರೆದು, ಶ್ರೀಪತಿನ ಅವತ್ತು ಅವ್ರ ಮನೆಗೇನೆ ಶ್ರೀಪತಿ ಮಂಜನ್ ಬೈಲ್ ಸರು ಬಂದ್ರು ಅವತ್ತು. ಹ್ಮ್ ಕರೆದು ಬಿಟ್ಟು, ನೋಡಿ ಇದೊಂದು ಪ್ರಾಜೆಕ್ಟು ಒಟ್ಟಿಗೆ ವರ್ಕ್ ಮಾಡಿ ಅಂತೆಲ್ಲ ಹೇಳಿದ್ರು. ಅದಾಗಿ ನಾವು ಶೋ ನೋಡೋದಕ್ಕೂ ಇರಲಿಲ್ಲ ಗೋಪಾಲ್ ವಾಜಪೇಯಿ ಸರ್. ಅದಾದ್ಮೇಲೆ ಶ್ರೀಪತಿ ಸರ್ ಅಂತೂ ತುಂಬಾ ಚೆನ್ನಾಗಿ ಮಾಡೋದು ವರ್ಕ್, ಹ್ಮ್ ತುಂಬಾ ಚೆನ್ನಾಗಿ ಮಾಡೋದು. ಅದು ಸ್ಟೇಜ್ ಬೈ ಸ್ಟೇಜು ನಂಗೆ ಎಲ್ಲೋ ಹೋಗ್ತಾ ಇದ್ದವ್ರು ಎದುರುಗಡೆ ಸಿಕ್ಬಿಟ್ಟು ಆ ಇದ್ರ ಸೀನ್ ಇದೆಯಲ್ಲ, ಆ ಸೀನು ಮತ್ತೆ ಈ ಸೀನನ್ನ ಬ್ಲೆಂಡ್, ನನಗೆ ಏನ್ ಹೇಳ್ತದೆ ತಳ ಬುಡ ಅರ್ಥ ಆಗ್ತಿಲ್ಲ. ಯಾಕಂದ್ರೆ ಸ್ಕ್ರೀನ್ ಪ್ಲೇ ಅವ್ರು ಮಾಡ್ಕೊಂಬಿಟ್ಟಿದ್ದಾರೆ. ಹಾ ಇವರು ಸೀನ್ ಇದೆಯಲ್ಲ ಇದನ್ನ ಬ್ಲೆಂಡ್ ಮಾಡ್ಬಿಡ್ತೀನಿ ಕಣ. ಅವಾಗ ಟೈಮ್ ಎಷ್ಟು ವರ್ಕ್ ಮಾಡಿದ್ದಾರೆ ಅಂದ್ರೆ ನಿಜವಾಗ್ಲೂ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಅದು 600 ಪುಟದ ಬುಕ್ಕನ್ನ ಒಂದು 2.5 hour ನಾಟಕ ಇಳಿಸೋದು ತುಂಬಾ ಕಷ್ಟ. ಹ್ಮ್ ತುಂಬಾ ಚೆನ್ನಾಗಿ ವರ್ಕ್ ಮಾಡಿ ಜಸ್ಟ್ ಒಂದು 4 years ತಗೊಂಡ್ರು ಅಷ್ಟು ಮಾಡೋದಕ್ಕೆ. ಮಾಡಿದ್ರು ಕಂಟಿನ್ಯೂಸ್ 4 years ಅವ್ರ ವರ್ಕ್ಗಳ ಜೊತೆ ಸೇರ್ಕೊಂಡು ಇದು ಮಾಡಿದ್ರು. Nice. ಫಸ್ಟ್ ಅನಂತ್ ಸಿನಿವಾರು, ಆಮೇಲೆ ಇವರು ವಾಜಪೇಯಿ ಸರ್, ಅದಾದ್ಮೇಲೆ ಇವ್ರ ಕೈಗೆ ಬಂತು. ವೆರಿ ನೈಸ್. ಇದೆಲ್ಲದಕ್ಕಿಂತ ಮುಂಚೆ ಇನ್ನೊಬ್ರು ಇದ್ರು ಮಾಡೋದಕ್ಕೆ ಅಂತ. ಹಾ. ನಾನೇ ನನಗೆ ಇಂಪಾಸಿಬಲ್, ನನಗೆ ಏನು ಗೊತ್ತಾ, ಅದು ಇಂಪಾಸಿಬಲ್ ಟು ಡೂ ಇಟ್ ಆನ್ ಸ್ಟೇಜ್ ಅಂತ ಅನ್ಸಕ್ ಶುರು ಹೋಗ್ಬಿಡ್ತು ಓದಿ. ಆಮೇಲೆ ಶ್ರೀಪತಿ ಸರ್ ಮಾಡಿಕೊಟ್ರು, ಅದನ್ನ ನಾನೇ ಡೈರೆಕ್ಟ್ ಮಾಡ್ತಾ ಇದ್ದೆ. ಶುರು ಮಾಡಿದೆ ಡೈರೆಕ್ಷನ್ನು. ಹ್ಮ್ ನನಗೆ ಆಸೆ ಇದ್ದಿದ್ದು ನಾನೇ ಮಾಡಬೇಕು ಅಂತಲ್ಲ, ಬಟ್ ಮನೆಯಲ್ಲಿ ಒಂಚೂರು ಅಮ್ಮಂಗೆ ಹುಷಾರಿರಲಿಲ್ಲ. ಸೈಕಾಲಜಿಕಲ್ ಟೆನ್ಷನ್, ಸೈಕಾಲಜಿಕಲ್ ಪ್ರೆಷರ್ ಬೇಸಿಕಲಿ, ಅದು ಫಿಸಿಕಲ್ ಅಲ್ಲ. ಅದಾದ್ಮೇಲೆ ಅಪ್ಪಂಗೆ ಹುಷಾರಿಲ್ಲ, ಈ ಥರದ್ದು ಏನೋ ನಡೀತಾ ಇತ್ತು ಮನೆಯಲ್ಲಿ. ಅವಾಗ ಚಂದ್ರು ಸರ್ ಬಂದ್ರೆ ನಿಜವಾಗ್ಲೂ ಅವ್ರು ಬಂದ್ಮೇಲೆನೆ ಅದಕ್ಕೆ ಕಳೆ ಸಿಕ್ಕಿದ್ದು. ಇಲ್ಲ ನಾನು ಪೆದ್ದಾಗಿ ಮಾಡಿಸ್ತಿದ್ದೆ. ನಂಗೆ ಸಣ್ಣ ನ್ಯೂಯಾನ್ಸಸ್ ಇರತ್ತಲ್ಲ, ನಂಜನಗೂಡಿನ ಬ್ರಾಹ್ಮಣಿಕಲ್ ನ್ಯೂಯಾನ್ಸಸ್ ಅವ್ರಿಗೆ ಚೆನ್ನಾಗಿ ಗೊತ್ತಿತ್ತು. ಬಿಕಾಸ್ ಹಿ ವಾಸ್ ಫ್ರಮ್ ದಟ್ ಏರಿಯಾ. ವಾವ್. ಅದು ನಿಜವಾಗ್ಲೂ ಅದು ತುಂಬಾ ಚೆನ್ನಾಗಿ ವರ್ಕ್ ಆಗಿದೆ. ಅದು ಎಲ್ಲಿ ಗೊತ್ತಾ, ಭಾನು ಮತ್ತೆ ಪ್ರಾಚಿ ಅವರಿಬ್ರು ಲೀಡ್ ಹೋಗೋದು ಅವರಿಬ್ರ ಮೇಲೆ. ಮತ್ತೆ ಇವನು ಮಗನ್ ಕ್ಯಾರೆಕ್ಟರ್ ಮಾಡ್ತಾರೆ ಪವನ್ ನಡಿಗ. ತುಂಬಾ ಬ್ಯಾಕ್ ಸ್ಟೇಜ್ ಹಿ ಹ್ಯಾಂಡಲ್ಸ್ ಎವ್ರಿಥಿಂಗ್. ನಾನು ಇಲ್ಲ ಅಂದ್ರೂ ಇಡೀ ನಾಟಕನ ಹ್ಯಾಂಡಲ್ ಮಾಡೋಂಥ ಹುಡುಗ ಅವನು ಪವನ್ ನಡಿಗ. ಯಾಕೆ ವಿಷಯ ಬಂದಿತ್ತು, 3 ಜನ ಆ ಸಣ್ಣ ಸಣ್ಣ ನ್ಯೂಯಾನ್ಸಸ್ ಅನ್ನ ಚಂದ್ರು ಸರ್ ಎಷ್ಟು ಚೆನ್ನಾಗಿ ಹೇಳ್ಕೊಟ್ರು ಅಂದ್ರೆ ಅದು ಖಂಡಿತ ನನ್ನ ಕೈಯಲ್ಲಿ ಆಗ್ತಿರ್ಲಿಲ್ಲ. ಸೊ ಗಾಡ್ ಗಿಫ್ಟ್, ಅವ್ರು ಬಂದ್ರು ಮಾಡಿದ್ರು. ಅನ್ಫಾರ್ಚುನೇಟ್ಲಿ ಅವರು ನಮ್ಮ ಜೊತೆ ಇವತ್ತಿಲ್ಲ. ತುಂಬಾ ಬೇಜಾರಾಗುತ್ತೆ. ಕ್ವಿಕ್ ಆಗಿ ನಾವು ದ ಫೈನಲ್ ಬಿಟ್ ಹೋಗೋಣ. ವೇರ್ ಐ ಆಸ್ಕ್ ಯು ಒಂದು ರ್ಯಾಪಿಡ್ ಫೈರ್ ಆಗಿ ಏನ್ ಫಸ್ಟ್ ಬರಲ್ಲ. ಇದು ಪ್ರೋಗ್ರಾಮ್ ಹೆಸರೇನು? ಗ್ರೀನ್ ರೂಮ್ ಗುಟ್ಟುಗಳು. ಗ್ರೀನ್ ರೂಮ್ ಗುಟ್ಟು ಅಂತಂದ್ಮೇಲೆ ಗ್ರೀನ್ ರೂಮ್ ಇಂದು ತಮಾಷೆಗಳೆಲ್ಲ ಹೇಳೋದ್ ಬೇಡವಾ? ಹೇಳಿ. ಒಂದೇ ಇದೊಂದು ನಾ ಅವಾಗ್ಲೇ ಹೇಳ್ಬೇಕು ಅನ್ಕೊಂಡಿತ್ತು, ಆ ಟೈಮಿಗೆ ಬ್ರೇಕ್ ಬಂತು. ಅದಕ್ಕೆ ಹೇಳಿ ಸಡನ್ ಆಗಿ ಏನೇನೋ ಮೆಮೊರಿಗೆ ಬರತ್ ನೋಡಿ, ಮೆಮೊರಿ ಲಾಸ್ ಅಂತಿದ್ದೆ. ಹೇಳಿ. ಈ ಇದನ್ನ ಮಾಡಿದ್ವಿ ಅಂತಂದಲ್ಲ ನಾವು, ನಮ್ದು ಹೈಸ್ಕೂಲ್ ನಾಟಕಗಳಿದ್ದೆಲ್ಲ ಕನ್ನಡ ಗಂಗೋತ್ರಿ ಅಂತ ಪ್ರಾಜೆಕ್ಟ್. ಅದರಲ್ಲಿ ನಾನು, ವಿನೋದ್ ಪನ್ನ, ಸುನಿಲ್ ಕುಮಾರ್ ಸಿಂಗ್ ಅಂತ, ಆಮೇಲೆ ತುಂಬಾ ಒಳ್ಳೆ ಗೊತ್ತು ಸೀರಿಯಲ್ ಡೈರೆಕ್ಟರ್ ಆದ್ರು, ಸಿನಿಮಾನು ಮಾಡಿದ್ರು. ಆಮೇಲೆ ರವಿಶಂಕರ್ ಅಂತ ಗೊತ್ತು. ಅಲ್ಲ ಎಲ್ಲ ನಿಂಗೆ ಗೊತ್ತಿರೋ ಶ್ರೀನಾಥ ಗೊತ್ತಿರಲ್ಲ. ಶ್ರೀನಾಥ ತುಂಬಾ ಒಳ್ಳೆ ನಟ. ಅವನು ಬೇರೆ ಪೌರೋಹಿತ್ಯದ ಯಾವ್ದೋ ಲೈನ್ಗೆ ಹೋಗಿ ರಂಗಭೂಮಿಯಿಂದ ಹೊರಗಡೆ ಹೋಗ್ಕೊಂಡಿದ್ದಾನೆ. ಆದ್ರೆ ಯಾವ್ದಾರು ರೀಡಿಂಗು ಆ ಥರದ್ದಿದ್ರೆ ಬರ್ತಾನೆ. ನಾಟ್ ಟೋಟಲಿ ಔಟ್ ಫ್ರಮ್ ಇಟ್, ಬಟ್ ಆನ್ ಸ್ಟೇಜಿಗೆ ಬರ್ತಿಲ್ಲ. ತುಂಬಾ ಒಳ್ಳೆ ನಟ ಅವನು. ನಮ್ದು ಇದು ಇಷ್ಟೇ ಜನದ್ದು ಒಂದು ಗ್ಯಾಂಗ್ ಊರಲ್ಲಿ. ಅದಕ್ಕೆ ನಮ್ಮ ಜೊತೆ ಗೋಪಿನಾಥ್ ಗೊತ್ತಿರ್ಬೋದು, ಕೆ.ವಿ. ಸುಬ್ಬಣ್ಣ ಆಪ್ತ ರಂಗಮಂದಿರ ಗೋಪಿನಾಥ್ ಗೊತ್ತು, ಅವರು, ಇಸ್ಮಾಯಿಲ್. ನಮ್ದು ಇಷ್ಟೇ ಜನದ ಟೀಮು. ಊರು ಅಲ್ಲಿ ಅದು ಹೋಗೋದು, ಅಲ್ಲಿ ಯಾವ್ದೊಂದು ಸ್ಕೂಲಲ್ಲಿ ನಾಟಕ ಮಾಡೋದು, ಬರೋದು, ಹೈಸ್ಕೂಲಲ್ಲಿ ನಾಟಕ. ಈ ತರ ಒಂದು ಚಕ್ಕೆರೆ ಅಂತ ಒಂದು ಹಳ್ಳಿ ಇದೆ.
ಇದು ಚನ್ನಪಟ್ಟಣದಿಂದ ಸುಮಾರು ಇಂಟೀರಿಯರ್, ಅಲ್ಲಿ ಗಾಡಿನೂ ಹೋಗಲ್ಲ ಅಂತ ಊರದು. ಓಕೆ. ಅಂದ್ರೆ ಕಾರುನು ಮೇನ್ ರೋಡಲ್ಲಿ ನಿಲ್ಲಿಸ್ಬಿಟ್ಟು ನೀವು ಅಲ್ಲಿಂದ ಇಳ್ಕೊಂಡು ಸಾಮಾನೆಲ್ಲ ಎತ್ಕೊಂಡು ಹೋಗಿ ಅಂತ ಹೇಳಿದ್ರು ಅಂತ ಊರದು. ಸ್ಟೇಜ್ ಇಲ್ಲ ಏನಿಲ್ಲ. ಆ ಚಕ್ಕೆರೆದು ಏನು ಸ್ಪೆಷಲ್ ಅಂದ್ರೆ ಅಲ್ಲಿ ದೇಜವರೇಗೌಡರ ಊರದು. ದೇಜಾಗವ್ ಇದಾರಲ್ಲ, ದೇಜಾಗೌರು ಅವ್ರು ಹುಟ್ಟಿ ಬೆಳೆದ ಊರದು. ಆ ದೇಜಾಗವ್ ಅವರು ಅವರದ್ದೇ ಒಂದು ಪಾಠ ಇತ್ತು. ಓಕೆ. SLC ಅವರ ಲೈಫ್ ಹಿಸ್ಟ್ರಿ ಬಗ್ಗೆ ಒಂದು ಪಾಠ ಇತ್ತು. ಆ ದೇಜಾಗವ್ ಕ್ಯಾರೆಕ್ಟರ್ನ ನಮ್ಮ ಗೋಪಿ ಮಾಡೋರು, ಗೋಪಿನಾಥ್, KV ಸುಬ್ಬಣ್ಣ ಆಪ್ತರಂಗ ಮಂದಿರ ಗೋಪಿನಾಥ್ ಅವರು ದೇಜಾಗವ್ ಕ್ಯಾರೆಕ್ಟರ್ ಮಾಡೋದು. ಅವ್ರು ಹುಟ್ಟಿದ ಊರಲ್ಲೇ ಅದನ್ನ ನಾಟಕ ಮಾಡ್ಬೇಕು, ಗೌರ್ಮೆಂಟ್ ಸ್ಕೂಲ್ ಅದು. ಅಲ್ಲಿ ಹೋಗಿ ನಾಟಕ ಮಾಡ್ಬೇಕು ಅಂತ ಆಯ್ತು. ಇದು ನಾನು ಬ್ಯಾಕ್ ಸ್ಟೇಜ್, ನಂದೇನ್ ಕೆಲಸ, ಸೌಂಡು, ಮ್ಯೂಸಿಕ್, ವಾಟ್ ಎವರ್ ಇಟ್ ಇಸ್, ಎಲ್ಲ ಮಿಕ್ಕ ಎಲ್ಲ ಕೆಲಸಗಳನ್ನು ನಾನು ಮಾಡಬೇಕು. ಇವರೆಲ್ಲ ಸ್ಟೇಜ್ ಮೇಲೆ ಇವ್ರು ಮಾಡೋದು. ಸೊ ನಾನು ಫಸ್ಟ್ ಹೋಗಿ ನಾನೆಲ್ಲ ಮೆಟೀರಿಯಲ್ ಎಲ್ಲ ಇಳಿಸ್ಬಿಟ್ಟು ಅದನ್ನ ನಮ್ಮ ಶ್ರೀನಾಥ ಎಲೆಕ್ಟ್ರಿಷಿಯನ್, ಎಲೆಕ್ಟ್ರಿಕಲ್ ಒಂದಿಷ್ಟು ನಾಲೆಡ್ಜ್ ಇತ್ತು. ಅವ್ನು ಎಲ್ಲಿಂದಲೂ ಆ ಹಳ್ಳಿ ಅದು ಆ ಸ್ಕೂಲ್ ಬಿದ್ದೋಗ್ತಾ ಇದ್ದಿದ್ದು ಸ್ಕೂಲ್ ಅದು, ಅಂದ್ರೆ ಆ ಥರ ಇದ್ದಿದ್ದು ಸ್ಕೂಲ್ ಅದು. ಇನ್ನು ಅದಕ್ಕೆ ಪವರ್ ಎಲ್ಲಿರ್ಬೇಕು, ಅದು ಎಲ್ಲಿಂದಲೂ ಕೇಬಲ್ ಹಾಕಿ ಅವನೇನೋ ಮಾಡ್ತಾ ಇದ್ದಾನೆ, ಅವ್ನ ಪಾಡಿಗೆ ಅವ್ನು ಹಾರ್ಡ್ ವರ್ಕ್ ಮಾಡ್ತಾ ಇದ್ದಾನೆ. ನಾನೆಲ್ಲದನ್ನು ಇಳಿಸ್ಬಿಟ್ಟು ಈ ಹಾರ್ನ್ ಬರೋದು ಗೊತ್ತಾ, ಸ್ಪೀಕರು, ಹಾರ್ನು, ಏನೇನೋ ಇದೆಲ್ಲ ಎಕ್ವಿಪ್ಮೆಂಟ್ ಗಳು ಇಟ್ಕೊಂಡು ನಿಂತಿದ್ದೀನಿ. ಹಳ್ಳಿ ಹುಡುಗರಿಗೆ ನನ್ ಸುತ್ತ ಬಂದು ನಿಂತ್ಕೊಂಡ್ರು. ಫಸ್ಟ್ ಹಂಗೆ ಕೂತ್ಕೊಂಡ್ಬಿಟ್ರು, ನನ್ನನ್ನೇ ನೋಡ್ತಾರೆ, ಇವ್ನೇನೋ ಮಾಡ್ತೇನೆ ಅಂತ. ವಿಜಲ್ ಹೊಡ್ದೆ ಫಸ್ಟ್. ಏನು ಅಂದ ಶ್ರೀನಾಥ, ಬಾಯ್ಲಿ ಏನು ನೋಡು, ಹೀರೋ ಆಗ್ಬಿಟ್ಟಿದ್ದೀನಿ ನಾನು, ಸುತ್ತ ಹೆಂಗಿದಾರ ನೋಡು ಹುಡುಗರು ಅಂತ. ಲಿಟ್ರಲಿ ನನ್ನ ನೋಡ್ತಾ ಕೂತಿದ್ದಾರೆ ಪಾಪ. ಅವರು ಆ ಸ್ಪೀಕರು, ಡೆಕ್ಕು ಅದನ್ನು ನೋಡ್ದವ್ರಲ್ಲ, ಎಲ್ಲ ಹಿಂಗ್ ನೋಡ್ತಾ ಕೂತಿದಾರೆ. ನನ್ನನ್ನೇ ಸುತ್ತ ಕೂತ್ಬಿಟ್ಟಿದ್ದಾರೆ. ಅವ್ನು ನೋಡೋದ ಎಲ್ಲಾರ್ಗುನು, ಬನ್ನಿ ಇಲ್ಲಿ ಕಿರಣ್ ಹೀರೋ ಆಗ್ಬಿಟ್ಟಿದ್ದಾನೆ. ನಂಗೆ ಇವತ್ಗುನು ಚಕ್ಕೆರೆ ಹೀರೋ ಅಂತಲೇ. ಇದೇ ಜಾಗಕ್ಕೆ ಮೊನ್ನೆ ಶೂಟಿಂಗಿಗೆ ಹೋಗಿದ್ದೆ. ಅದೇ ಜಾಗದಿಂದ ವಿಡಿಯೋ ಕಾಲ್ ಮಾಡಿ ಇವರೆಲ್ಲ ಫ್ರೆಂಡ್ಸ್ ಗಳಿಗೂ, ನೋಡ್ರೋ ಚಕ್ಕೆರೆನಲ್ಲಿ ಹೀರೋ ಆಗಿದ್ನಲ್ಲ, ಅದೇ ಜಾಗ ಇವತ್ತು ಫುಲ್ ದೊಡ್ಡ ಬಿಲ್ಡಿಂಗ್ ಎಲ್ಲ ಕಟ್ಟಿದ್ದಾರೆ, ಅದೇ ಜಾಗ ತೋರಿಸ್ತಾ ಇದ್ದೆ. ಅವಾಗ ಮತ್ತೆ ಅದೇ ತರನ ಒಂದು ಗ್ಯಾಂಗ್ ಹುಡುಗರು ಸೀರಿಯಲ್ ಆಕ್ಟರ್ ಆಗಿ ನನ್ನ ನೋಡೋದಕ್ ಬಂದ್ ನಿಂತಿದ್ರು. ಸೋ ನೈಸ್ ಸರ್, ನೀವ್ ಅದ್ರಲ್ಲಿ ಮಾಡ್ತೀರಲ್ವಾ, ಆ ಸೀರಿಯಲ್ ಅಲ್ಲಿ ಮಾಡ್ತಿದ್ದೀರಲ್ವಾ ಅಂತ. ಅವನಪ್ಪ ಅವತ್ತು ಅದೇ ಜಾಗದಲ್ಲಿ ಹೀರೋ ಆಗಿದ್ದ ಕಣ, ಇವತ್ತು ಹೀರೋ ಆಗಿದ್ದೀನಿ. ವೆರಿ ನೈಸ್. ಬಿಟ್ಟು ಹೇಳೋಣ ಅಂತ ಅನಿಸ್ತಾ. ಅವಾಗ ಲವ್ಲಿ. ಐ ಥಿಂಕ್ ಇದು ನಾಟಕ ಮಾಡೋರು ಎಲ್ಲರಿಗೂ ಐ ಥಿಂಕ್ ದಿ ಬೆಸ್ಟ್ ಪಾರ್ಟ್ ಆಫ್ ಆಕ್ಟಿಂಗ್ ಅಥವಾ ಡೈರೆಕ್ಷನ್ ಏನೇ ಮಾಡಿದ್ರು ನಾಟಕದಲ್ಲಿ ತೊಡಗಿಸ್ಕೊಂಡವ್ರಿಗೆ ಆ ಇಮಿಡಿಯೇಟ್ ಗ್ರಾಟಿಫಿಕೇಶನ್ ಸಿಗುತ್ತಲ್ಲ, ಇಮಿಡಿಯೇಟ್ ಆ ಸಂತೋಷ ಚಪ್ಪಾಳೆ ಮೂಲಕನೋ ಅಥವಾ ಜನರು ನಮ್ಮನ್ನ ನೋಡೋ ರೀತಿನಲ್ಲಿ ಸಿಗುತ್ತಲ್ಲ, ಐ ಥಿಂಕ್ ದಟ್ಸ್ ದ ಬೆಸ್ಟ್ ಪಾರ್ಟ್. ದಟ್ಸ್ ವೈ ಐ ಥಿಂಕ್ ಮೋಸ್ಟ್ ಆಫ್ ದಮ್ ನಾವೆಲ್ಲರೂ ನಾಟಕದಲ್ಲಿ ಇರೋದೇ ಅದಕ್ಕೆ ಅಂತ ನನಗನ್ಸುತ್ತೆ. ಕ್ವಿಕ್ ಆಗಿ ಒಂದು ಕ್ವಿಕ್ ಫೈರ್, ಒಂದು 5 ರಿಂದ 6 ಕ್ವೆಶನ್ಸ್ ನ ಕೇಳ್ತೀನಿ. ನಿಮಗೆ ನಿಮ್ಮ ತಲೆಗೆ ಏನು ಮೊದಲು ಬರುತ್ತೆ, ಐ ವಾಂಟ್ ಯು ಟು ಆನ್ಸರ್ ದಿಸ್. ಓಕೆ, ಪ್ರೋಗ್ರಾಮ್ ಬೇಗ ಮುಗಿಸೋಣ, ಬೇಗ. ಸ್ಟೇಜ್, ಟಿವಿ ಆರ್ ಸಿನಿಮಾ? ಸ್ಟೇಜ್. ಸ್ಕ್ರಿಪ್ಟ್ ಆರ್ ಇಂಪ್ರೂವೈಸೇಷನ್? ಇಂಪ್ರೂವೈಸೇಷನ್. ಹೌದಾ? ಓಕೆ. ಥಿಯೇಟರ್ ಅಲ್ಲಿ ಈಗ ನಿಮ್ಮ ಫೇವ್ರೇಟ್, ಈಗ ಥಿಯೇಟರ್ ನಾವು ನಾಟಕ ಶುರು ಮಾಡೋದಕ್ಕಿಂತ ಮುಂಚೆ ನಾವು ತಿಂಡಿ ಏನಾದ್ರೂ ತರಿಸ್ತೀವಿ, ನಿಮ್ಮ ಫೇವ್ರೇಟ್ ಸ್ನಾಕ್ ಯಾವುದು? ಇಡ್ಲಿ ಅಂಡ್ ವಡ. ವಡ ಅಲ್ಲ, ವಡ ತಿಂದ್ರೆ ನೋಡಿ ವಾಯ್ಸ್ ಹೋಗ್ಬಿಡತ್ತೆ. ಇವಾಗ ತಿನ್ಕೊಂಬಂದೆ ನಾನು, ನನ್ನ ವಾಯ್ಸ್ ಈ ತರ ಇಲ್ಲ, ತುಂಬಾ ಚೆನ್ನಾಗಿದೆ. ಓಕೆ, ಇಡ್ಲಿ. ಓಕೆ. ಕಾಮಿಡಿ ಆರ್ ಟ್ರಾಜಿಡಿ? ಕಾಮಿಡಿ ಅಥವಾ ಟ್ರಾಜಿಡಿ? ಎರಡೂನು. ಯಾವ್ದಾದ್ರು ಒಂದು ಪಿಕ್ ಮಾಡ್ಬೇಕಂದ್ರೆ? ಎರಡು. ಓಕೆ. ನೀವು ಶ್ರದ್ಧಾ ಮತ್ತು ಸ್ಟೇನ್ಲೆಸ್ ಸ್ಟೀಲ್ ಪಾತ್ರೆ ನೋಡಿದ್ರೆ ಎರಡೂ ಇದೆ ಅದ್ರಲ್ಲಿ. ಹೌದು. ಡ್ರೀಮ್ ಕೋ ಆಕ್ಟರ್? ನಿಮ್ಮ ಡ್ರೀಮ್ ಕೋ ಆಕ್ಟರ್? ಎಸ್. ನಾನು ಸೋಲೋ ಪರ್ಫಾರ್ಮೆನ್ಸ್ ಮಾಡೋದಕ್ಕೆ ಇಷ್ಟಪಡ್ತೀನಿ, ಕೋ ಆಕ್ಟರ್ಸ್ ಬೇಡ. ನಿಮಗೆ ಥಿಯೇಟರ್ ಕ್ರಶ್ ಅಂತ ಆದ್ರೆ? ಸುಮಾರು ಜನ ಇರ್ತಾರೆ, ಹೇಳ್ಬಾರ್ದು ಈಗ, ಅವ್ರದ್ದೆಲ್ಲ ಮದುವೆಗಳಾಗುತ್ತೆ. ಒಬ್ರ ಹೆಸರು ಹೇಳಬಹುದಾದಂತಹ ಹೆಸರು? ಸಿಂಧು. ಓಕೆ. ಸಿಂಧು ಮೂರ್ತಿ. ಓಕೆ. ಇವಾಗ ಕರ್ನಾಟಕದಲ್ಲೇ ಇಲ್ಲ, ಹಾಗಾಗಿ. ಮೋಸ್ಟ್ ಆಕ್ವರ್ಡ್ ಅಪ್ಲಾಸ್ ಮೊಮೆಂಟ್, ಲೈಕ್ ನಿಮ್ಗೆ
ಏನ್ ಗುರು ಈ ತರ ನಾವು ಮಾಡಿರೋದಕ್ಕೆ ಹೌದು ತರ ಇದು ಶ್ರದ್ಧಾ ಮತ್ತು ಸ್ಟೈನ್ಲೆಸ್ ಸ್ಟೀಲ್ ಪಾತ್ರೆಗಳು ಶೋ ಆದಾಗ ಹೆಚ್ಚು ಕಡಿಮೆ ಇದು ಸಿಕ್ಕಿದೆ ನಮ್ಗೆ. ವಂಶವೃಕ್ಷದಲ್ಲಿ ಸಿಕ್ಕಿದೆ, ಹಾ ಅಮ್ಮೋರ್ ಗಂಡದಲ್ಲಿ ಸಿಕ್ಕಿದೆ. ಅಮ್ಮೋರ್ ಗಂಡ ವಾಸ್ ಡೆಫಿನೆಟ್ಲಿ ಒನ್ ಆಫ್ ದ ಬೆಸ್ಟ್ ಪ್ರೊಡಕ್ಷನ್ ಅಟ್ ದಟ್ ಟೈಮ್. ಓಕೆ. ಅದು ಫುಲ್ ಮಾಡರ್ನೈಸ್ ಮಾಡ್ಬಿಟ್ಟಿದ್ದೆ, ಹ್ಮ್ ಕಥೆನೇ ಫುಲ್ ಮಾಡರ್ನೈಸ್ ಮಾಡಿದ್ದೆ. ಹ್ಮ್ ಆ ಥರದ್ರಲ್ಲಿ ರೀಸೆಂಟ್ ಆಗಿ ಹೋದ ವರ್ಷ ನವೆಂಬರ್ ಅಲ್ಲಿ ಇಲ್ಲಿ ಒಂದು ಅಪಾರ್ಟ್ಮೆಂಟ್ ಅಲ್ಲಿ ಇದೊಂದು ಶೋ ಮಾಡಿದ್ವಿ ಅವರ ಕನ್ನಡ ರಾಜ್ಯೋತ್ಸವಕ್ಕೆ ಅಂತ. ಓಪನ್ ಏರಿಯಾ, ಓಪನ್ ಸ್ಟೇಜು, ಹ್ಮ್ ಯಾವುದೋ ಒಂದು ಮೂಲೆನಲ್ಲಿದೆ ಅದು ಸ್ಟೇಜು. ಅಲ್ಲಿ ಹಿಂದ್ಗಡೆ ಫುಡ್ ಕೌಂಟ್ರು, ಅಲ್ಲಿ ಹೋಗ್ತಾರೆ ತಿನ್ಕೊಂಡು ತಟ್ಟೆನಲ್ಲಿ ಹಿಡ್ಕೊಂಬಂದು, ಬೇಕಾ ನಿನಗ್ ಬೇಕಾ, ಇಲ್ಲಿ ಸ್ಟೇಜ್ ಮೇಲೆ ನಾವು ನಾಟಕ ಮಾಡ್ತೀವಿ, ಬೇಕಾ ನಿನ್ಗುನು 2 ತಾಕ 2 ಬಜ್ಜಿ ಅಂತ ಇಲ್ಲಿಂದ ನಮ್ ವಾಯ್ಸಲ್ಲಿ ಓವರ್ಟೇಕ್ ಮಾಡೋ ವಾಯ್ಸಲ್ಲಿ ಕೇಳ್ತಿದ್ದಾರೆ. ಓ ಸಚ್ ಎ ಬ್ಯಾಡ್. ಎಲ್ಲ ನಡೀತಾ ಇತ್ತು. ಹಾ ಓ ಸಚ್ ಎ ಬ್ಯಾಡ್. ಎಲ್ಲ ಆದ್ಮೇಲೆ ಹಾ ನಿಂತ್ಕೊಂಡು ಅಪ್ಲಾಸ್ ಅಂತಾರಲ್ಲ, ಹಾ ಅದು ಸಿಕ್ತು. ಹಾ ನಮ್ಮ ಗಣೇಶ್ ಶೆಣೈ ಹಾ ಹೋಗಿ ದಯವಿಟ್ಟು ಚಪ್ಪಾಳೆ ಹೊಡಿಯೋದು ದಯವಿಟ್ಟು ನಿಲ್ಸಿ, ನಾವು ಒಂದ್ ಸ್ವಲ್ಪ ನಮ್ ಪರಿಚಯ ಮಾಡ್ಕೋತೀವಿ ಆಮೇಲೆ ಹೇಳಿ ಅಂತ. ಓ ಲಿಟ್ರಲಿ ವಿ ಗಾಟ್ ಆಲ್ಮೋಸ್ಟ್ 5 minutes ಆಫ್ ಅಪ್ಲಾಸ್. ವಾವ್ 5 minutes ವಾವ್. ನಿಲ್ಲಿಸ್ತಾನೆ ಇಲ್ಲ. ನಾವು ನಿಂತ್ಕೊಂಡು ಕಾದ್ವಿ. ಆಮೇಲೆ ನೋಡಿದ್ರೆ ನಮ್ಮ ಗಣೇಶ್ ಶೆಣೈ ಹೋಗಿ, ಅದು ನಮ್ಮ ಅರವಿಂದ್ ನಾಡಿಗ್ ಅಂತ ನೆಟ್ರು ಇದ್ದಾರೆ, ಹಾ ಅರವಿಂದ್ ನಾಡಿಗೂ ಮತ್ತೆ ಮುರಳಿ ಅಂತ ಸಂಚಯದವರು, ಅವರಿಬ್ರು ಅದೇ ಅಪಾರ್ಟ್ಮೆಂಟ್ ಅಲ್ಲಿ ಇರೋದು, ಅವರೇ ಓಕೆ ಕರೆಸಿದ್ದು. ಓಕೆ. ಹಾ ಓಹೋ ನಿಜವಾಗ್ಲೂ ಹೋಗಿ ಗಣೇಶ್ ಶೆಣೈ ದಯವಿಟ್ಟು ಒಂದ್ 5 ನಿಮಿಷ ಚಪ್ಪಾಳೆ ನಿಲ್ಸಿ, ನಾವ್ ಒಂಚೂರು ನಮ್ದು ನಾವು ಹೊರಡ್ಬೇಕು, ಆಮೇಲೆ ಹೊಡ್ಕೊಳ್ಳಿ ಚಪ್ಪಾಳೆ ಅಂತ. ಆತರ ಆಗಿತ್ತು. ಓಕೆ. ನಿಮಗೆ ಸ್ಟೇಜ್ ಹತ್ತೋದಕ್ಕಿಂತ ಮುಂಚೆ, ಸ್ಟೇಜ್ಗೆ ಅಥವಾ ನಟನೆ ಮಾಡೋದಕ್ಕಿಂತ ಮುಂಚೆ, ಎಂಟರ್ ಆಗೋದಕ್ಕಿಂತ ಮುಂಚೆ ನಿಮ್ದು ಏನಾದ್ರು ರಿಚುವಲ್ ಇದ್ರೆ ಏನದು? ಸ್ಟೇಜ್ ನಮಸ್ಕಾರ ಮಾಡ್ಕೊಂಡು ಹೋಗಿ. ಓಕೆ. ಫೈನಲಿ ಥಿಯೇಟರ್ ಇಲ್ಲ ಅಂದಿದ್ರೆ ಬೇರೆ ಏನ್ ಮಾಡ್ತಿದ್ರಿ? ಗೊತ್ತಿಲ್ಲ. ಬ್ಲಾಂಕ್. ಥ್ಯಾಂಕ್ ಯು ಫಾರ್ ಕಮಿಂಗ್ ಟು ದ ಶೋ. ಥ್ಯಾಂಕ್ ಯು. ಇಟ್ ವಾಸ್ ಸೋ ನೈಸ್ ಟಾಕಿಂಗ್ ಟು ಯು ಸರ್. ಸುಮಾರು ವರ್ಷಗಳ ನಂತರ ನಾನು ನೀವು ಕೂತು ಮಾತಾಡಿದೀವಿ. ಹೌದು. ನಿಮ್ಮನ್ನ ಇಲ್ಲಿಂದ ಕಳಿಸೋದಕ್ಕಿಂತ ಮುಂಚೆ ನಮ್ಮ ಕಡೆಯಿಂದ ಆಮೇಲೆ ಇನ್ನೊಂದು ವಿಷಯ ಬಿಟ್ಟೋಯ್ತು, ನಾನು ನಿನಗೆ ಬೈದಿದ್ದೆ ಥಿಯೇಟರ್ ಬಂದಿದ್ದೆ ಅಂತ. ಹೌದು, ಅದೊಂದು ಫೈನಲ್ ಆಗಿ ಹೇಳ್ಬಿಡಿ. ಇದನ್ನು ನಾನು ಕೊಡೋದಕ್ಕಿಂತ ಮುಂಚೆ ನನಗೆ ಕಿರಣ್ ವಟಿ ಸರ್ ಅವರು 2009 ವ್ಯಾಸ್ ಥಿಯೇಟರ್ ಅಂತ ಶುರು ಮಾಡಿದಾಗ ರಂಗಶಂಕರದ ಎದುರುಗಡೆನೆ ನಿನಗೆ ಯಾಕೋ ಬೇಕು ತಂಡ ಅಂತ ಎಲ್ಲ ಬೈದಿದ್ರು. ಅದಕ್ಕೆ ಕಾರಣ ಏನು ಅಂತ ಹೇಳಿದ್ರೆ, ನಾನಾಗ IAS ಮತ್ತೆ KASಗೆ ಅಂತ ಹೇಳಿ ಕೋಚಿಂಗ್ ಹೋಗ್ತಾ ಇದ್ದೆ, ಅದಕ್ಕೆ ಪ್ರಿಪೇರ್ ಆಗ್ತಾ ಇದ್ದೆ. ನನಗೆ ಈ ರಂಗ ಭೂಮಿಯ ಗೀಳ್ ಹತ್ತಿತು. ಪ್ರಾಬಬ್ಲಿ IAS KAS ಸ್ಟಡೀಸ್ ಎಲ್ಲ ಒಂದು ಸ್ವಲ್ಪ ಬ್ಯಾಕ್ ಸೀಟ್ ತಗೋತಾ ಹೋಯ್ತು. ಆಗ ನನಗೆ ಕಿವಿ ಹಿಂಡಿ ಇದೆಲ್ಲ ಏನಕ್ಕೋ ಮಾಡ್ತೀಯಾ ಅಂತ ಹೇಳಿದಂತಹ ವ್ಯಕ್ತಿ ಇವರು. ನೀನು KAS IAS ಏನಾದ್ರು ಮಾಡಿದ್ರೆ ಇದೇ ತರ 1000 ತಂಡಕ್ಕೆ ನೀನು ಏನೋ ಆಶ್ರಯ ಕೊಡಬಹುದು. ಅದು ನನಗೆ ನನ್ನ ಟೀಮ್ಗೆ ಏನಾರ ದುಡ್ಡು ಕೊಡ್ಲಿ ಅಂತ ಕೇಳಿದ್ದು ವೀಕ್ಷಕರೇ. ಏನಾರ ಇದು ಕನ್ನಡ ಮತ್ತು ಸಂಸ್ಕೃತಿ ಇಲಾಖೆಗೆ ನೀನ್ ಆಫೀಸರ್ ಆಗಿ ಬಂದ್ಬಿಡು KAS ಮಾಡ್ಕೊಂಡು ನನ್ನ ಟೀಮ್ಗೆ ಏನಾರ ದುಡ್ಡು ಕೊಡು ಅಂತೆಲ್ಲ ಕೇಳಿದ್ದು. ಪಾಪ ಬೇರೆ ತರ ಹೇಳ್ತಾರೆ. ಮತ್ತೆ ಕಿವಿ ಹಿಂಡೆಲ್ಲ ಹೇಳ್ದೆ, ಕೇಳಲಿಲ್ವಲ್ಲ ಅಂತ ನಾವೇ ಅದು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ವೆರಿ ಮಚ್. ಸೊ ಇದು ನಮ್ಮ ಕಡೆಯಿಂದ, ನಮ್ಮ ವ್ಯಾಸ್ ಥಿಯೇಟರ್ ಕಡೆಯಿಂದ ಹೊಸದಾಗಿ ನಾವು ಶುರು ಮಾಡಿರುವಂತಹ ಮರ್ಚೆಂಡೈಸ್ ಟ್ರೈಬ್ ಆಫ್ ಥಿಯೇಟರ್ ಅಂತ ಹೇಳ್ಬಿಟ್ಟು ನಮಗೆ ಈಗ ಗಿಫ್ಟಿಂಗ್ ಪಾರ್ಟ್ನರ್ ಅವರೇ ಟ್ರೈಬ್ ಆಫ್ ಥಿಯೇಟರ್. ನಮ್ಮ ಕಡೆಯಿಂದ ನಿಮಗೆ ಓಪನ್ ಮಾಡಿ ಆಡಿಯನ್ಸ್ ತೋರಿಸು ಬಿಡ್ತೀನಿ, ಯಾಕಂದ್ರೆ ನಾನು ಬರೀ ವೆಬ್ಸೈಟ್ ಅಲ್ಲಿ ಮಾತ್ರ ನೋಡಿದ್ದೆ. ವಾವ್, ತುಂಬಾ ಚೆನ್ನಾಗಿದೆ. ನಾನು ಇದನ್ನ ಮಾತ್ರ ನೋಡಿದ್ದೆ ವೆಬ್ಸೈಟ್ ಅಲ್ಲಿ, ಲಿಂಕ್ ಕಳಿಸಿದ್ದೆಲ್ಲ ಅದ್ರಲ್ಲಿ ಮಾತ್ರ ನೋಡಿದ್ದೆ. ನವೇ ಕೆರತ ಸುಖ ರಂಗಭೂಮಿ ನೋಡಿ. ಓಕೆ, ಥ್ಯಾಂಕ್ ಯು ಸರ್, ಧನ್ಯವಾದ ವೀಕ್ಷಕರೇ. ಥ್ಯಾಂಕ್ ಯು ಕಿರಣ್ ವಟಿ ಸರ್. ಮುಂದಿನ ಸಂಚಿಕೆಯಲ್ಲಿ ಇನ್ನೊಬ್ರು ಅತಿಥಿಯೊಂದಿಗೆ ನಾನು ನಿಮ್ಮ ಮುಂದೆ ಇರ್ತೀನಿ. ವೀಕ್ಷಿಸಿ ಗ್ರೀನ್ ರೂಮ್ ಗುಟ್ಟುಗಳು ವಿತ್ ವಿನಯ್ ಶಾಸ್ತ್ರಿ.
ಕಲೆ ಮತ್ತು ರಂಗಭೂಮಿಯ ಬೆಳವಣಿಗೆಗೆ ಶಕ್ತಿಯಾಗಿ ಈ QR ಕೋಡ್ ಸ್ಕ್ಯಾನ್ ಮಾಡುವ ಮೂಲಕ ನಮಗೆ ಬೆಂಬಲ ನೀಡಿ. ನಿಮ್ಮ ಪ್ರೋತ್ಸಾಹವು ನಮ್ಮ ಕಲಾವಿದರಿಗೆ ದೊಡ್ಡ ಸ್ಫೂರ್ತಿ. ಸ್ಕ್ಯಾನ್ ದ QR ಕೋಡ್ and contribute to support and help us create a sustainable environment for our artists. Ever grateful to your contribution.